ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ನಮಸ್ಕಾರ ವೀಕ್ಷಕರೇ, ಶುಭೋದಯ ಕರ್ನಾಟಕ ಎರಡನೇ ಆವೃತ್ತಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಬಂಧುಗಳೇ, ಕಾಲ ಮುಂದುವರಿದಂತೆ ಕೈಗಾರೀಕರಣ, ಆಧುನೀಕರಣ, ನಗರೀಕರಣ ಹೆಚ್ಚಾದಂತೆ ಅನೇಕ ನಗರಗಳು ಕಾಂಕ್ರೀಟ್ ನಾಡುಗಳಾಗ್ತವೆ. ಅದು ಬೆಂಗಳೂರಿನಂತಹ ಮಹಾನಗರಕ್ಕಷ್ಟೇ ಸೀಮಿತವಾಗಿಲ್ಲ, ಬೇರೆ ಬೇರೆ ನಗರಗಳು ಕೂಡ ವ್ಯಾಪಿಸಿದೆ. ಅದರಲ್ಲಿ ಶಿವಮೊಗ್ಗದಂಥ ನಗರ ಕೂಡ ಕಾಂಕ್ರೀಟ್ ನಾಡಾಗ್ತದೆ ಅಂತ ಭಾಳ ಪರಿಸರವಾದಿಗಳು ಯೋಚನೆ ಮಾಡ್ತಾ, ಅದರಲ್ಲಿ ಒಬ್ಬರು ವಿಶೇಷವಾಗಿ ನಗರ ಕಾಡು ಅಂದರೆ ಅರ್ಬನ್ ಜಂಗಲನ್ನು ಸೃಷ್ಟಿಸೋದ್ರ ಮೂಲಕ, ಅಂದರೆ ಒಂದು ಚಿಕ್ಕ ಜಾಗದಲ್ಲೇ ಕಾಡನ್ನು ನಿರ್ಮಿಸಿ ಅನೇಕ ಪಕ್ಷಿಗಳು, ವಿವಿಧ ಪ್ರಭೇದದ 38ಕ್ಕೂ ಹೆಚ್ಚು ಜಾತಿಯ ಪಕ್ಷಿಗಳು ಆಕರ್ಷಣೆಯಾಗಿ ಅಲ್ಲಿಗೆ ಬರುವ ಥರ ರೀತಿ ಒಂದು ನಗರ ಕಾಡನ್ನು ಸೃಷ್ಟಿ ಮಾಡಿದ್ದಾರೆ. ಸುಮಾರು 40 ವರ್ಷಕ್ಕೂ ಹೆಚ್ಚು ಕಾಲ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ತಜ್ಞ ವೈದ್ಯರು ಡಾಕ್ಟರ್ ರತ್ನಾಕರ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿಗಳು. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ, ಪ್ರೀತಿಯ ಸ್ವಾಗತ. ಎಲ್ಲರಿಗೂ ನಮಸ್ಕಾರ ಸರ್. ನಿಮ್ಮ ಜೊತೆ ಮಾತುಕತೆಯನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಇವತ್ತು ಒಂದೊಳ್ಳೆ ಮಾತನ್ನು ನೋಡ್ಕೊಂಬರೋಣ ಸರ್. ಖಂಡಿತ. ವೀಕ್ಷಕರೇ, ಇವತ್ತಿನ ಒಂದೊಳ್ಳೆ ಮಾತು. ಟೀಕೆಗಳಿಗೆ ನಮ್ಮ ಜೀವನ, ವ್ಯಕ್ತಿತ್ವ, ನಡವಳಿಕೆಗಳ ಮೂಲಕ ಉತ್ತರ ಹೇಳಬೇಕೇ ವಿನ ಮಾತಿನಿಂದ ಹೇಳಿ ಪ್ರಯೋಜನವಿಲ್ಲ. ಪೂರ್ಣಚಂದ್ರ ತೇಜಸ್ವಿ. ಇದಾಗಿತ್ತು ಇವತ್ತಿನ ಒಂದೊಳ್ಳೆ ಮಾತು. ಬನ್ನಿ ಮಾತುಕತೆಯನ್ನು ಆರಂಭಿಸೋಣ ಡಾಕ್ಟರ್ ರತ್ನಾಕರ್ ಅವರೊಂದಿಗೆ. ಸರ್, ಸಾಮಾನ್ಯವಾಗಿ ದಟ್ಟ ಅರಣ್ಯಗಳಲ್ಲಿ ವಾಸಿಸುವಂತಹ, ವಿಶೇಷವಾಗಿ ಮನುಷ್ಯ ಕಂಡ್ರೆ ಹತ್ರನೇ ಬರಲ್ಲ ಅಂಥ ಒಂದು ಪಕ್ಷಿ ತಮ್ಮ ಮನೆಯ ಬಳಿ ಆಗಮಿಸುತ್ತೆ. ಏನು ಸರ್ ವಿಶೇಷ? ಹೇಗೆ ಸರ್ ತಮ್ಮ ಹತ್ರ ಬರುತ್ತೆ ಅದು? ಶುಭೋದಯ ಕರ್ನಾಟಕ ವೀಕ್ಷಕರಿಗೆ, ಚಂದನ ವಾಹಿನಿಯ ಎಲ್ಲ ಹಿತೈಷಿಗಳಿಗೆ ನನ್ನ ನಮಸ್ಕಾರ. ಇದೊಂದು ಅದ್ಭುತವಾದ ದಿನ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋ ಮುಂಚೆ ತೇಜಸ್ವಿಯವ್ರನ್ನ ನೆನಪು ಮಾಡಿದ್ದು ನನಗೆ ತುಂಬ ಪ್ರಚೋದನೆ ಸಿಕ್ಕಿದೆ. ಯಾಕಂದರೆ ಪ್ರಕೃತಿಯಲ್ಲಿ ಅವರು ನೋಡದೇ ಇರುವಂಥ ವಿಷಯಗಳೇ ಇರಲಿಲ್ಲ. ನೇರವಾಗಿ ನಿಮ್ಮ ಪ್ರಶ್ನೆಗೆ ಬರೋದಿದ್ದರೆ, ದಟ್ಟ ಕಾಡಿನಲ್ಲಿರುವಂತಹ ಪಕ್ಷಿ ಕುಲಗಳು, ಅದರಲ್ಲಿಯೂ ಸಹ ಹಾರ್ನ್ಬಿಲ್ ನನ್ನನ್ನೇ ಯಾಕೆ ಹುಡ್ಕೊಂಡು ಬಂತು ಅಂತ, ಇದು ಸಮರ್ಪಕವಾಗಿ ಉತ್ತರ ನನಗೂ ಹೇಳಲಿಕ್ಕಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ, ಪ್ರಯತ್ನ ಮಾಡ್ತೇನೆ. ನನಗೆ ಪ್ರಾಣಿ ಪ್ರಪಂಚದಲ್ಲಿ ಆನೆ ಅತ್ಯಂತ ಅದ್ಭುತವಾದ, ಇಷ್ಟವಾದ ಪ್ರಾಣಿ. ಪಕ್ಷಿ ಕುಲದಲ್ಲಿ ಹಾರ್ನ್ಬಿಲ್ ಅನ್ನೋದು ಒಂದು ಅದ್ಭುತವಾದ ಆಕರ್ಷಣೆ. ಇನ್ನು ಇಡೀ ಪ್ರಕೃತಿಯನ್ನೇ ಪ್ರೇಮಿಸುವಂತಹ ವ್ಯಕ್ತಿತ್ವಗಳಲ್ಲಿ ನೀವು ಕೇಳಿದ್ರೆ, ನನಗೆ ಡೇವಿಡ್ ಅಟೆನ್ಬರೋ ಅವರು ತುಂಬ ಮಾದರಿ. ಅವರ ಮಟ್ಟಕ್ಕೆ ಮುಟ್ಟಲಿಕ್ಕೆ ಯಾವ ಮನುಷ್ಯನಿಂದನೂ ಸಾಧ್ಯ ಇಲ್ಲ. ಮುಂದಿನ ತಿಂಗಳು ಮೇ 8ನೇ ತಾರೀಕು ಅವರು 100ನೇ ಹುಟ್ಟುಹಬ್ಬ. ನಾನು ಅದನ್ನು ಎದುರು ನೋಡ್ತಾ ಇದ್ದೀನಿ. ಹಾಗೆ ಹಾರ್ನ್ಬಿಲ್ ಯಾಕೆ ನನಗೆ ಆಕರ್ಷಣೆ ಅಂತ ಕೇಳಿದರೆ, ಬಹಳಷ್ಟು ಮಾತಾಡ್ಬೋದು. ಅದು ಈ ಪ್ರಪಂಚಕ್ಕೆ ಕೊಡುವಂತಹದ್ದು, ಅದು ಸಂಸಾರ ಮಾಡುವಂಥ ಕ್ರಮ, ಅದು ಬದುಕುವ ರೀತಿ, ನಮ್ಮ ಹಸಿರು ಸಂಪತ್ತಿಗೆ ಅದರ ಕೊಡುಗೆ ಎಷ್ಟು ಅದ್ಭುತವಾಗಿದೆ ಅನ್ನುವ ಕಾರಣಗಳಿಗೆ ನನಗೆ ತುಂಬ ಅದೊಂದು ಆಕರ್ಷಣೀಯವಾದ ಹಕ್ಕಿ ಆಗಿರುತ್ತೆ. ಸೊ ಹಾರ್ನ್ಬಿಲ್ ನನಗೆ ಯಾವತ್ತೂ, ಪ್ರತಿ ದಿವಸನೂ ನಾನು ದೇವರನ್ನು ನೋಡದೇ ಇರ್ಬೋದು, ಹಾರ್ನ್ಬಿಲ್ ಮಾತ್ರ ನೋಡ್ತೀನಿ. ಸೊ ಅಪರೂಪದ ಪಕ್ಷಿ. ಅದು ನೋಡಲಿಕ್ಕೆ ಯಾವುದೋ ಒಂದು ಆರ್ಟಿಕಲ್ ಓದಿ ಎಲ್ಲೋ ಹುಡ್ಕೊಂಡು ಹೋಗಿರಂತಲ್ಲ, ಅದು ಒಂದು ವಿಶೇಷ ಘಟನೆ. ಅದ್ರ ಬಗ್ಗೆ ಹೇಳ್ಬೋದಾ? ಖಂಡಿತ. ಯಾಕೆಂದರೆ ಯಾವುದಾದ್ರೂ ಒಂದು ವಿಷಯ ಸಂಗ್ರಹಣೆ ಮಾಡುವಾಗ ನಾವು ಅದರ ತೂಕ ನೋಡ್ಕೋಬೇಕು. ನೀವು ಹೇಳಿದಾಗೆ ಹಾರ್ನ್ಬಿಲ್ಲನ್ನೇ ನಾನು ಹುಡ್ಕೊಂಡು ಹೋಗುವಂಥದ್ದು ಏನು ಕಾರಣ? ಮಾನ್ಯ ನಮ್ಮ ಪ್ರತಿಷ್ಠಿತ ಪ್ರಸಿದ್ಧ ವಿಶ್ವೇಶ್ವರ ಭಟ್ರು ಯಾರಿಗೆ ಗೊತ್ತಿಲ್ಲ. ಅಂದು ವಿಜಯ ಕರ್ನಾಟಕದಲ್ಲಿ ಅವರೊಂದು
ಲೇಖನ ಬರೆದಿದ್ರು ಹಾರ್ನ್ಬಿಲ್ ಬಗ್ಗೆನೇ. ಅದೊಂದು ಸುಮಾರು ಅರ್ಧ ಪೇಜಿನ ಲೇಖನವಾಗಿತ್ತು. ಓದಿದ ಮೇಲೆ ಖಂಡಿತವಾಗಿ ನನಗೆ ಕೈ ಕಾಲು ಮನಸ್ಸು ನಿಲ್ಲೇ ಇಲ್ಲ. ದಾಂಡೇಲಿಯಲ್ಲಿ ಅವುಗಳ ದಟ್ಟ ಸಂಖ್ಯೆಗಳು ಇರುವುದು ಅಂದಿನಿಂದನೂ ಇದೆ. ಇವತ್ತಿನ ದಿವಸ ಅದನ್ನು ಹಾರ್ನ್ಬಿಲ್ ರಕ್ಷಿತ ಪ್ರದೇಶ ಅಂತಲೇ ಘೋಷಣೆ ಮಾಡಿದ್ದಾರೆ. ಅಂದರೆ ನಿಮ್ಗೆ ಅರ್ಥ ಆಗ್ಬೋದು ಹಾರ್ನ್ಬಿಲ್ ಎಷ್ಟು ಮುಖ್ಯ ಅನ್ನೋದು. ಸೊ ನಾನು ನನ್ನ ಸ್ನೇಹಿತ ವೈದ್ಯ ಡಾಕ್ಟರ್ ಶ್ರೀಕಾಂತ್ ಹೆಗಡೆ ಅಂತ, ಇವತ್ತು ಅವರೊಬ್ಬರು ಫೋಟೋಗ್ರಾಫರ್, ಅದ್ಭುತ ವ್ಯಕ್ತಿ, ಜೊತೆಯಾಗಿ ಇಬ್ಬರೇ ಮತ್ತೆ ಸಂಸಾರ ಕರ್ಕೊಂಡು ಹೋಗಲಿಲ್ಲ, ನಮ್ಮ ಕೆಲಸ ಆಗೋದಿಲ್ಲ ಅಂತ 2 ದಿವಸ ಉಳಿದು ಅಲ್ಲಿ ಒಂದು ರೆಸಾರ್ಟ್ನಲ್ಲಿ ಹಾರ್ನ್ಬಿಲ್ ರೆಸಾರ್ಟ್ ಅಂತಲೇ ಹೆಸರಿಟ್ಟಿದ್ದಾರೆ. ಎಲ್ಲ ಬಗೆಯ ಹಾರ್ನ್ಬಿಲ್ಗಳನ್ನು ಮನಸ್ಸಿನಲ್ಲಿ ನನ್ನ ಜೀವದಲ್ಲಿ ತುಂಬಿಕೊಂಡು ಶಿವಮೊಗ್ಗಕ್ಕೆ ವಾಪಸ್ ಬರುವಾಗ ನಾನು ಹಗಲು ಕನಸು ಕಂಡೆ, ಈ ಹಾರ್ನ್ಬಿಲ್ಲನ್ನು ನನ್ನ ಮನೆ ಹತ್ತಿರ ನೋಡ್ಲಿಕ್ಕೆ ಸಾಧ್ಯನಾ ಅಂತ. ನನಗೆ ಆಶ್ಚರ್ಯ. ಸುಮಾರು 15 ವರ್ಷಗಳ ನಂತರ ಕನಸು ನನಸಾಯ್ತಲ್ಲ. ಇದೊಂದು ದಾಂಡೇಲಿಗೆ ಹಾರ್ನ್ಬಿಲ್ಲನ್ನು ಹುಡ್ಕೊಂಡು ಹೋಗಿರೋದು ಒಂದು ಅದ್ಭುತವಾದ ಕಥೆಯೂ ಹೌದು, ಅನುಭವವೂ ಹೌದು. ಈ ಹಾರ್ನ್ಬಿಲ್ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ? ನಮಗೆ ಅದ್ರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಬೇಕು ಅಂತ ಕುತೂಹಲ ಆಗ್ತಾ ಇದೆ. ಆ ಪಕ್ಷಿ ಬಗ್ಗೆ ಹೆಚ್ಚು ತಿಳಿಸ್ಕೊಡ್ಬೋದಾ? ಅಂದರೆ ಅದರ ಆಹಾರ ಪದ್ಧತಿ ಏನು, ಎಷ್ಟು ಬಗೆಗಳಿವೆ, ಅದ್ರ ಬಗ್ಗೆ ಎಲ್ಲ ಮಾತನಾಡ್ಬೋದಾ ಸರ್? ತುಂಬ ಖುಷಿ ಆಗ್ತದೆ ಇದಕ್ಕೆ ಉತ್ತರ ಕೊಡಲಿಕ್ಕೆ. ಯಾಕೆಂದರೆ ಇಡೀ ಪ್ರಪಂಚದಲ್ಲಿ 62 ಪ್ರಭೇದಗಳ ಹಾರ್ನ್ಬಿಲ್ ಇದ್ದಾವೆ. ಅದರಲ್ಲಿ 30 ಸ್ಪೀಶೀಸ್ ಅಥವಾ ಪ್ರಭೇದಗಳು ಆಫ್ರಿಕಾ ಖಂಡದಲ್ಲಿದೆ, 32 ಸ್ಪೀಶೀಸ್ ಅಥವಾ ಪ್ರಭೇದಗಳು ಏಷ್ಯಾ ಖಂಡದಲ್ಲಿದೆ. ನಮ್ಮ ಭಾರತದಲ್ಲಿ 9 ಪ್ರಭೇದಗಳಲ್ಲಿ ಇದ್ದಾವೆ. ಅದರಲ್ಲಿಯೂ ನಮ್ಮ ಕರ್ನಾಟಕದಲ್ಲಿ 4 ಪ್ರಭೇದಗಳಿದ್ದಾವೆ. ಅತ್ಯಂತ ದೊಡ್ಡ ಆಕಾರದ ಸೈಜಿನ ಹಾರ್ನ್ಬಿಲ್ಲಿಗೆ ಗ್ರೇಟ್ ಹಾರ್ನ್ಬಿಲ್ ಅಂತಾರೆ. ಅಂದರೆ ದೊಡ್ಡ ದಾಸ ಮಂಗಟ್ಟೆ ಅಂತ ಕನ್ನಡದಲ್ಲಿ ಹೆಸರು. ಅದರ ನೆಕ್ಸ್ಟ್ ಪ್ರಭೇದ ಅಂದರೆ ಕಾಮನ್ ಆಗಿ ನಾವು ಸಾಮಾನ್ಯವಾಗಿ ಕಾಣುವಂಥದ್ದು ಮಲಬಾರ್ ಪೈಡ್ ಹಾರ್ನ್ಬಿಲ್ ಅಂತ, ಮಲೆದಾಸ ಮಂಗಟ್ಟೆ ಅಂತ. 3ನೇ ಪ್ರಭೇದ ಮಲಬಾರ್ ಗ್ರೇ ಹಾರ್ನ್ಬಿಲ್ ಅಥವಾ ಮಲೆ ಮಂಗಟ್ಟೆ ಅಂತ. ಕೊನೆಯದಾಗಿ ಸಾಮಾನ್ಯವಾಗಿ ನೀವು ಬೆಂಗಳೂರಿನಲ್ಲಿಯೂ ನೋಡ್ಬೋದು, ಶಿವಮೊಗ್ಗದಲ್ಲೂ ನೋಡ್ಬೋದು. ಆ ಸಾಮಾನ್ಯವಾಗಿ ಪಶ್ಚಿಮ ಘಟ್ಟಕ್ಕೆ ಸೇರಿದ ಎಲ್ಲ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಕಾಣೋದು ಇಂಡಿಯನ್ ಗ್ರೇ ಹಾರ್ನ್ಬಿಲ್ ಅಥವಾ ಮಲೆ ಮಂಗಟ್ಟೆ ಅಂತ ಅದಕ್ಕೆ ಹೆಸರು. ಕ್ಷಮಿಸಿ, ಬೂದು ಮಂಗಟ್ಟೆ ಅಂತ ಹೆಸರು. ಸೊ ನನ್ನ ಮನೆಗೆ ನಾನು ಕನಸು ಕಂಡಿದ್ದು ಗ್ರೇಟ್ ಹಾರ್ನ್ಬಿಲ್ ಬರುತ್ತೆ, ಪೈಡ್ ಹಾರ್ನ್ಬಿಲ್ ಬರುತ್ತೆ ಅಂತ. ಆದರೆ ಖಂಡಿತವಾಗಿ ಅವು ಬರುವುದಿಲ್ಲ. ಕಾರಣ ಇಷ್ಟೇ, ಹಾರ್ನ್ಬಿಲ್ ಅಥವಾ ಮಂಗಟ್ಟೆ ಪಕ್ಷಿಗೆ ಮನುಷ್ಯನ ನೋಡಿದರೆ ಆಗಲ್ಲ. ನೋಡಿ ಎಷ್ಟು ಸೂಕ್ಷ್ಮ. ಸರ್ ಮನುಷ್ಯನಾಗಲ್ಲ? ಮನುಷ್ಯ ಅಂದರೆ ಅಷ್ಟು ಕೆಟ್ಟ ಪ್ರಾಣಿ ಸರ್. ನಾವು ಅಷ್ಟು ಕೆಟ್ಟವರು, ಹಾಗಾಗಿ ನಮ್ಗೆ ಕಾಣಿಸ್ಕೊಳ್ಳೋದೂ ಇಲ್ಲ. ನಗರ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿರೋದು ಈ ಬೂದು ಮಂಗಟ್ಟೆ, ಇಂಡಿಯನ್ ಗ್ರೇ ಹಾರ್ನ್ಬಿಲ್. ಅದೇ ಇವಾಗ ನನ್ನ ಮನೆಗೆ ಬಂದು ನನಗೆ ಏನೆಲ್ಲ ಪಾಠ ಹೇಳ್ಕೊಟ್ಟಿದೆ ಅಂತಂದರೆ, ಆ ವಿಶ್ವೇಶ್ವರ ಭಟ್ರ ಲೇಖನದಲ್ಲಿ ಅಂದೂ ಇತ್ತು, ಇವತ್ತು ಸತ್ಯ. ಒಂದು ಗಂಡು ಮತ್ತು ಹೆಣ್ಣು ಒಮ್ಮೆ ಕೂಡಿದರೆ ಜೀವನ ಇಡೀ ಮತ್ತು ಅವು ಬೇರೆ ಸಂಗಾತಿಗಳ ಸಂಗಾತ್ಯವನ್ನು ಮಾಡುವುದೇ ಇಲ್ಲ. ಅಕಸ್ಮಾತ್ ಗಂಡು ಸತ್ತರೆ ಹೆಣ್ಣು ಮತ್ತೆ ಯಾವ ಗಂಡನ್ನು ಕೂಡುವುದಿಲ್ಲ. ಅಂದರೆ ನಮ್ಮಲ್ಲಿ ರೀಮ್ಯಾರೇಜ್ ಥರ ಅವ್ರ ಹತ್ರ ಇಲ್ಲವೇ ಇಲ್ಲ. ಹೆಣ್ಣು ಸತ್ತರೆ ಗಂಡು ಇನ್ನೊಂದು ಹೆಣ್ಣು ಗ್ರೇ ಹಾರ್ನ್ಬಿಲ್ ಅಥವಾ ಹಾರ್ನ್ಬಿಲ್ಲನ್ನು ಕೂಡುವ ಪ್ರಶ್ನೆಯೇ ಇಲ್ಲ. ಈ ಮಾನೋಗ್ಯಾಮಸ್ ಅನ್ನುವ ಒಂದು ಪ್ರವೃತ್ತಿ ತುಂಬ ಕಡಿಮೆ, ಮನುಷ್ಯನಲ್ಲಂತೂ ತುಂಬ ಕಡಿಮೆ ಆಗ್ತಾ ಇದೆ. ಆದರೆ ಹಾರ್ನ್ಬಿಲ್ ಅನ್ನುವಂಥ ಹಕ್ಕಿ ಆ ಪಾಠ ನಮಗೆ ಹೇಳುತ್ತೆ. ಸೊ ಏಕಪತ್ನಿ ವ್ರತಸ್ಥಾನ ಅಂತ ಹೇಳ್ಬೋದು. ಏಕಪತ್ನಿ ವ್ರತಸ್ಥ, ಏಕ ಗಂಡ ವ್ರತಸ್ಥನ. ಆದರೆ ನೀವು ಅಲ್ಲಿ ಒಂದು ಚಿತ್ರಗಳು ಬಂದು ತೆರೆ ಮೇಲೆ, ಅದು ನಿಮ್ಮ ಮನೆ ಹತ್ರ ತೆಗೆದಿದ್ದ ಫೋಟೋಗಳ ಸರ್? ಅದು ಇದಿಷ್ಟು ನಾನು ತೋರಿಸಿರುವಂಥ ಎಲ್ಲ ಛಾಯಾಚಿತ್ರಗಳು ಸಹ ನಾನೇ ತೆಗೆದಿರೋದು. ಅದಕ್ಕೆ ಪ್ರತಿ ವಾರಾಂತ್ಯವನ್ನು ಮೀಸಲಾಗಿಡ್ತಾ ಇದ್ದೆ. ಅದೊಂದು ಅದ್ಭುತವಾದ ಅನುಭವಗಳು. ಫೋಟೋಗ್ರಫಿ ಅಷ್ಟು ಸುಲಭದಲ್ಲಿ ಮಂಗಟ್ಟೆ ಮಾಡ್ಲಿಕ್ಕೆ ಬಿಡುವುದಿಲ್ಲ. ನನ್ನ ಅದೃಷ್ಟವೇನೋ ಗೊತ್ತಿಲ್ಲ, ನನಗಂತೂ ಇದು ಮನೆ ಹತ್ರ ಸರ್? ಅದು ಪಪ್ಪಾಯ ನನ್ನ ಟೆರೇಸ್, ಖಾಲಿ ಟೆರೇಸ್. ನಾನು ನನ್ನ ಮನೆಯ ಮೇಲೆ ಮಾಳಿಗೆ ಕಟ್ಟಲೇ ಇಲ್ಲ, ಇಡೀ ಟೆರೇಸ್ ಅನ್ನ ಖಾಲಿ ಬಿಟ್ಟಿದ್ದೆ. ಈಗ ಸೋರುತ್ತೆ ಅನ್ನೋ ಕಾರಣಕ್ಕೆ ಅದಕ್ಕೆ ಒಂದು ರೂಫ್ ಈ ಪಿಕ್ ವಿಶೇಷವಾಗಿದೆ. ನೀವು ಅದರ ಆಹಾರ ಪದ್ಧತಿಯನ್ನ ಕಂಡುಕೊಂಡಂತ ಪಿಕ್ ಅಂತ ಹೇಳ್ಬೋದು. ಹೇಳಿ ಸರ್, ಹೇಗೆ ಕಂಡುಹಿಡ್ಕೊಂಡ್ರೆ ಆಹಾರ ಪದ್ಧತಿಯನ್ನು? ಅದ್ಭುತ. ಇದಕ್ಕೆ ಎಷ್ಟು ಸಾಹಸ ಮಾಡಿದ್ದೀನಿ ಅಂದ್ರೆ, ಆ ಮರದಲ್ಲಿ ಇರುವಂತಹ ಬಲಿತ
ಪಪ್ಪಾಯ ಹಣ್ಣನ್ನು ಕೊಯ್ಲಿಕ್ಕೆ ನಾನು ಮರೆತುಬಿಟ್ಟಿದ್ದೆ. ಒಂದು ದಿವಸ ಬೆಳಿಗ್ಗೆ ನೋಡ್ತೀನಿ ಅರ್ಧ ಹಣ್ಣು ಖಾಲಿಯಾಗಿದೆ, ಮಾರನೇ ದಿವಸ ನೋಡಿದರೆ ಇನ್ನೊಂದು ಹಣ್ಣಿನಲ್ಲೂ ಅರ್ಧ ಖಾಲಿಯಾಗಿದೆ. ನಾನು ಒಮ್ಮೆ ಅದು ಅರ್ಧ ತಿಂದ ತಕ್ಷಣ ಇನ್ನು ಹಣ್ಣು ಕೀಳುವುದಿಲ್ಲ ಅಂತ ನಿರ್ಧಾರ ಮಾಡಿದೆ. ಸರಿ, ಇದು ಯಾರು ಅಂತ ಕಂಡುಹಿಡಿಬೇಕಲ್ಲ. ಬೆಳಿಗ್ಗೆ 6-6:30ಗೆ ಕಳ್ಳತನದಲ್ಲಿ ಎಲ್ಲವೂ ಅಡುಗೆ ಕೂತು ನನ್ನ ಟೆಲಿಲೆನ್ಸ್ ಹಾಕ್ಕೊಂಡು SLR ಕ್ಯಾಮರಾ ಇಟ್ಕೊಂಡು ಕಾದಿದ್ದಕ್ಕೆ ಕಳ್ಳ ಸಿಕ್ಬಿಟ್ಟ. ಇದರಿಂದ ಏನು ಗೊತ್ತಾಯ್ತು ನನಗೆ, ಈ ಪಪ್ಪಾಯ ತುಂಬ ಇಷ್ಟ ಈ ಹಕ್ಕಿಗೆ ಅಂತ. ಸೊ ನಾನು ಆ ಜಾಗದಲ್ಲೆಲ್ಲ ಪಪ್ಪಾಯನೇ ಬೆಳೀತಾ ಇದ್ದೆ. ನಮ್ಮ ರುಚಿಗೆ ತಕ್ಕಷ್ಟು ಮಾತ್ರ ಹೇಗಿದೆ ಹಣ್ಣು ನೋಡಲಿಕ್ಕೆ ಅಂತ ಮಾತ್ರ ನೋಡಿ ಕಿತ್ತಿದ್ದು ಬಿಟ್ಟರೆ ಮತ್ತೆ ನಾವು ಕೇಳಲಿಲ್ಲ. ಸೊ ಹಾಗಾಗಿ ಅಂದು ಕೀಳದೇ ಇರುವಂತಹ ಪಪ್ಪಾಯದಿಂದಾಗಿ ನನ್ನ ಮತ್ತು ಹಾರ್ನ್ಬಿಲ್ಲಿನ ಜರ್ನಿ 2019-20 ಪ್ರಾರಂಭ ಆಗಿದ್ದು. ಸೊ ಅಂದಿನಿಂದ ಇಂದಿನವರೆಗೂ ಕೂಡ ಒಂಥರ ಮಗು ಥರ ನೋಡ್ಕೋತಾ ಇದ್ದೀರಾ. ಸೊ ಗಿಡದಲ್ಲಿ ಅಷ್ಟೇ ಅಲ್ಲ ಪಪ್ಪಾಯ, ತಾವು ಕೂಡ ಆ ಒಂದು ಪ್ಲೇಟ್ನಲ್ಲಿ ಹಾಕಿಡ್ತೀರಾ, ಆ ಥರ ಪದ್ಧತಿ ಮಾಡ್ಕೊಂಬಂದಿದ್ದೀರಾ ಸರ್? ಅದೇನಾಯಿತು ಅಂದರೆ, ಮಣ್ಣಿನಲ್ಲಿ ಫಲವತ್ತತೆ ಇರುವಷ್ಟು ದಿವಸ ಪಪ್ಪಾಯ ಮರ ಬೆಳೀತು, ಹಣ್ಣು ಬಿಡ್ತು. ನಾನು ರಾಸಾಯನಿಕ ಗೊಬ್ಬರ ಹಾಕೋದಿಲ್ಲ, ಕ್ರಿಮಿನಾಶಕ ಹಾಕೋದಿಲ್ಲ, ಮಣ್ಣನ್ನು ಮತ್ತೆ ಫಲವತ್ತತೆ ಮಾಡಲಿಕ್ಕೆ ಇನ್ನೆಲ್ಲಿಂದನೋ ಏನೋ ತಂದು ಹಾಕೋದಿಲ್ಲ. ಹಾಗಾಗಿ ಇಳುವರಿ ಎಲ್ಲ ಕಡಿಮೆ ಆಗ್ತಾ ಬಂತು. ಈಗಲೂ ಒಂದು 3-4 ಪಪ್ಪಾಯ ಮರ ಇದೆ, ದೊಡ್ಡದು ಬಿಡ್ತಾ ಇತ್ತು, ಈಗ ಚಿಕ್ಕದು ಬಿಡುತ್ತೆ. ಹಾಗಾಗಿ ನಮ್ಮ ಸ್ನೇಹಿತರಿಗೆ ಊಟ ಕಡಿಮೆ ಆಗ್ತದಲ್ಲ, ಇನ್ನೇನು ಮಾಡೋದು, ಪ್ರತಿ ದಿವಸ ಬೆಳಿಗ್ಗೆ 6 ಗಂಟೆ ಅಥವಾ 6:15 ಒಳಗಡೆ ನಾನು ಅವುಗಳಿಗೆ ಸರಿಯಾದ ಗಾತ್ರದ ಹೋಳನ್ನು ಮಾಡಿ ಇಡ್ತೀನಿ. ಅಲ್ಲಿ ಕೆಲವು ದಿವಸ ಗಲಾಟೆಗಳು ನಡೀತದೆ, ಬೇರೆಯವರು ಬರ್ತಾರೆ, ಏನೇನೋ ನಡೀತದೆ. ಅಂತೂ ನನ್ನ ಕೊನೆಯ 6 ವರ್ಷಗಳಿಂದ ನನ್ನ ಬೆಳಗಿನ ಸಂಪ್ರದಾಯ ಏನು ಅಂದರೆ, ಅವುಗಳಿಗೆ ದಿನಚರಿ ನೋಡ್ತಾ ಇದ್ದೀವಿ ನಾವು ಅಲ್ಲಿ ಚಿತ್ರದಲ್ಲಿ ಕೂಡ. ಕರೆಕ್ಟ್. ಕೆಲವೊಂದು ದಿವಸ 10 ಪ್ಲೇಟ್ ಇಟ್ಟಿರೋದು ಇದೆ, ಕೆಲವೊಂದು ದಿವಸ 2 ಪ್ಲೇಟ್ ಇಟ್ಟಿರೋದು ಇದೆ. ಅದು ನಮಗೆ ಗೊತ್ತಾಗ್ತದೆ, ನಾಳೆ ಇಷ್ಟು ಜನ ಬರ್ಬೋದಾ ಅಂತ ಇವತ್ತಿನ ಸಂಖ್ಯೆಯಲ್ಲಿ ಗೊತ್ತಾಗ್ತದೆ. ಅದಕ್ಕೆ ಸರಿಯಾಗಿ ನಾನು ಇಡ್ತಾ ಹೋಗ್ತೇನೆ. ಅತಿಥಿಗಳು ಎಷ್ಟು ಜನ ಬರ್ತಾರೆ ಅದು ಸರಿಯಾಗಿ ಅಡುಗೆ ಮಾಡ್ತೀರಾ ನೀವು? ಅದು ಪ್ರಕೃತಿಯಿಂದ, ನಾನು ಅಡುಗೆ ಮನೆಯಲ್ಲಿ ಬೇಯಿಸೋದಿಲ್ಲ, ಪ್ರಕೃತಿನೇ ಕೊಡುತ್ತೆ. ಹೌದು. ಸೊ ಹಾರ್ನ್ಬಿಲ್ ಅನ್ನೋದು ಒಂದು ವಿಶೇಷ ಪಕ್ಷಿ ಅಂತ ಹೇಳಿದ್ರು. ಅದನ್ನ ಪಶ್ಚಿಮ ಘಟ್ಟದ ಬೀಜ ಪ್ರಸರಣ ರಾಯಭಾರಿಗಳು ಅಂತ ಕೂಡ ಕರೀತಾರೆ. ಯಾಕೆ ಸರ್ ಆ ಥರ ಕರೀತಾರೆ? ತುಂಬ ಮುಖ್ಯ ಇದು ಈ ವಿಷಯ. ಯಾಕೆ ಅಂದರೆ, ಮೊದಲೇ ಕಾಡುಗಳು ನಾಶ ಆಗ್ತಾ ಇದೆ, ಎರಡನೇದು ಹಣ್ಣಿನ ಮರಗಳು ಮಾಯ ಆಗ್ತಾ ಇದ್ದಾವೆ. ಈ ಹಾರ್ನ್ಬಿಲ್ಲಿಂದಾಗಿ ಬೀಜ ಪ್ರಸರಣ, ಹಾರ್ನ್ಬಿಲ್ ಬಿಟ್ಟರೆ ಇನ್ನೊಂದು ಬೀಜ ಪ್ರಸರಣಕ್ಕೆ ಅತ್ಯಂತ ಮುಖ್ಯವಾಗಿರೋದು ಬಾವಲಿ. ಬಾವಲಿ ಪೂರ್ತಿ ಕೆಲಸ ರಾತ್ರಿ, ಹಾರ್ನ್ಬಿಲ್ಲದ ಕೆಲಸ ಎಲ್ಲ ಹಗಲು. ಇದು ಹಣ್ಣಿಗೋಸ್ಕರ, ಅದು ಗ್ರೇ ಹಾರ್ನ್ಬಿಲ್ ಆಗಿರಲಿ, ದೊಡ್ಡ ದಾಸ ಮಂಗಟ್ಟೆ ಆಗಿರಲಿ, ಗ್ರೇಟ್ ಹಾರ್ನ್ಬಿಲ್ ಇರಲಿ, ಪೈಡ್ ಹಾರ್ನ್ಬಿಲ್ ಇರಲಿ, ಸಂಸಾರ ಮಾಡುವಾಗ ಹೆಣ್ಣು ಹಕ್ಕಿ ಪೊಟರೆಯೊಳಗೆ ಇದ್ದಾಗ ಒಬ್ಬ ಗಂಡ ದಿವಸಕ್ಕೆ ಸುಮಾರು 25-30 ಸಾರಿ ಆಹಾರವನ್ನು ತಗೊಂಡು ಬರ್ತಾರೆ. ಆಹಾರ ತಗೊಂಡು ಬರಲಿಕ್ಕೆ ಅವರಿದ್ದೇನು ಗೂಡಿನ ಪಕ್ಕನೇ ಹಣ್ಣಿನ ಮರ ಇರೋದಿಲ್ಲ. ಸುಮಾರು 2.5-10 ಕಿಲೋಮೀಟರ್ ದೂರದವರೆಗೂ ಕ್ರಮಿಸುತ್ತಾರೆ ಅಥವಾ ಹಾರ್ಕೊಂಡು ಹೋಗ್ತಾರೆ ಅನ್ನೋದು ರಿಸರ್ಚ್, ಸಂಶೋಧನೆಯ ಮೂಲಕ ಸಹ ಕಂಡುಹಿಡಿದಿದ್ದಾರೆ. ಸೊ ಇದೇನಾಗ್ತದೆ, 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅದು ಹಣ್ಣನ್ನು ಸಂಗ್ರಹಿಸುವಾಗ ತಿಂದಿದ್ದು ಬಿದ್ದಿರುತ್ತೆ, ಅಥವಾ ತಗೊಂಡು ಬರುವಾಗ ಕೊಕ್ಕಿಂದನೇ ಬಿದ್ದಿರ್ಬೋದು. ಈ ರೀತಿಯಲ್ಲಿ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬೀಜ ಪ್ರಸರಣ ಆಗ್ತದೆ. ಇದು ಬರೀ ನಾನು ಒಂದು ಹಕ್ಕಿದು ಹೇಳೋದು. ಇಡೀ ಕಾಡಿನಲ್ಲಿ ಇರುವಂಥ ಹಾರ್ನ್ಬಿಲ್ಲುಗಳು ಎಷ್ಟು ಬೀಜವನ್ನು ಪ್ರಸಾರಣ ಮಾಡ್ಬೋದು, ನಮ್ಮ ಅಳತೆಗೇ ಸಿಗದೆ ಇರೋದು. ಮತ್ತು ಒಂದು ಪೈಡ್ ಹಾರ್ನ್ಬಿಲ್ ಅಥವಾ ಗ್ರೇಟ್ ಹಾರ್ನ್ಬಿಲ್ ಕೆಲವು ಸರಿ 50-150 ಹಣ್ಣುಗಳನ್ನು ಸಹ ಗಂಟ್ಲಲ್ಲಿ ಇಟ್ಕೊಂಡು ಬರ್ತದೆ, ತನ್ನ ಹೆಂಡತಿಗೆ ಮತ್ತು ಮರಿಗಳಿಗೆ, ಗೂಡಿನ ಒಳಗಡೆ ಇರುವಂಥ ಮರಿಗಳಿಗೆ ಕೊಡಲಿಕ್ಕೆ. ಸೊ ಇದರಲ್ಲಿ ಕೆಲವದಷ್ಟಾದರೂ ನೆಲಕ್ಕೆ ಬಿದ್ದರೆ ನಾವು ಊಹೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಇವು ಬೀಜ ಪ್ರಸರಣ ಯಾವ ವ್ಯಾಪ್ತಿನಲ್ಲಿ ಮಾಡ್ತಾ ಇದ್ದಾವೆ ಅಂತ. ಹಾಗಾಗಿ ನಿಜವಾಗಿ ಪಶ್ಚಿಮ ಘಟ್ಟಗಳ ಬೀಜ ಪ್ರಸರಣದ ರಾಯಭಾರಿ ನನಗೆ ಅನ್ನಿಸಿರೋದು ಮತ್ತು ದಾಖಲೆಯಲ್ಲಿರುವುದು ಹಾರ್ನ್ಬಿಲ್.
ನಿಜಕ್ಕೂ ಭಾಳ ಮುಖ್ಯ. ಇಂಥ ಪಕ್ಷಿಗಳ ಕೊಡುಗೆ ಇವತ್ತು ಪರಿಸರವನ್ನು ಸಮತೋಲನ ಕಾಪಾಡಿಕೊಳ್ಳಲು ಬಹಳ ಮುಖ್ಯ ಅಂತ ಹೇಳ್ಬೋದು. ಹಾಗೆ ಪರಿಸರ ಸಮತೋಲನದ ಬಗ್ಗೆ ಮಾತಾಡಬೇಕಂತೇಳಿದ್ರೆ ಭಾಳಷ್ಟು ಜನ ಹೇಳ್ತಾ ಇರ್ತಾರೆ, ಕಾಡು ಬೆಳೆಸಿ, ನಾಡು ಉಳಿಸಿ, ಗಿಡಗಳನ್ನು ಬೆಳೆಸಿ, ಈ ಥರ ಎಲ್ಲ ಹೇಳ್ತಾ ಇರ್ತಾರೆ. ಆದರೆ ತಾವು ಅದಕ್ಕೊಂದು ವಿಶೇಷ ಕಾನ್ಸೆಪ್ಟ್ ಆ್ಯಡ್ ಮಾಡ್ಕೊಂಡಿದ್ದೀರಾ, ನಗರ ಕಾಡು ಅಂತ, ಅರ್ಬನ್ ಜಂಗಲ್. ಈ ಕಾನ್ಸೆಪ್ಟ್ ಏನು, ಯಾವಾಗ ಹುಟ್ಟುಕೋತು ಈ ಕಾನ್ಸೆಪ್ಟ್? ಇದು ಸಹ ಬಹುಶಃ ದೇವರ ನಿರ್ಧಾರನೇ ಅಂತ ಹೇಳ್ತೀನಿ. ನಾನು ಈಗ ಇವತ್ತಿನ ವಿಷಯದಲ್ಲಿ ಮಾತಾಡುವುದರಲ್ಲಿ ಯಾವುದೇ ಕ್ರೆಡಿಟ್ ತಗೊಳ್ಳಿಕ್ಕೆ ನಾನು ತಯಾರಿಲ್ಲ. ಕಾರಣ ನಾನು ಮಾಡಿದ್ದೇ ಅಲ್ಲ, ಆಗಿರೋದು. ಈಗ ನೀವು ಹೇಳಿದಾಗೆ ನನಗೆ ಆ ಕಾನ್ಸೆಪ್ಟ್ ಯಾಕೆ ಬಂತು, ನನ್ನ ಮನೆಯ ಪಕ್ಕ, ನನ್ನ ಮನೆಯ ಬಲಭಾಗದಲ್ಲಿ ಒಂದು ಖಾಲಿ ಸೈಟ್ ಇತ್ತು. ಅದು ಒಂದು ಕಾಲದಲ್ಲಿ ನನ್ನದೇ ಆಗಿತ್ತು. ನನಗೆ ಕ್ಲಿನಿಕ್ ಕನ್ಸ್ಟ್ರಕ್ಷನ್ ಅಥವಾ ಕಟ್ಟುವ ಸಮಯದಲ್ಲಿ ದುಡ್ಡಿನ ಅಡಚಣೆಗಾಗಿ ನಾನು ಅದನ್ನು ಮಾರಬೇಕಾಯ್ತು. ಅದು ನಮ್ಮ ಅದೃಷ್ಟವೇನೋ ಗೊತ್ತಿಲ್ಲ, ನನ್ನ ಹಿತೈಷಿ ಬಂಧುಗಳೇ ಅದನ್ನು ತಗೊಂಡ್ರು. ಹೇಳಬೇಕು ಅಂದರೆ ನನ್ನ ಹೆಂಡತಿಯ ತಮ್ಮ, ಅವರು ಇವಾಗ ಇಂಗ್ಲೆಂಡ್ನಲ್ಲಿದ್ದಾರೆ. ಅವರು ಕೊಂಡ್ಕೊಂಡ್ರು. ಅವ್ರು ಕೊಂಡ್ಕೊಂಡ್ಮೇಲೆ ಅದು ಹಾಗೇ ಹಾಳು ಬಿದ್ದಿತ್ತು. ಇಲ್ಲಿಯವರೆಗೆ ಅಂದರೆ ಗಿಡ, ಗಂಟಿ, ಮುಳ್ಳು, ಗಿಡ, ಪೊದೆ, ಇಷ್ಟಲ್ಲದೆ ನಾನು 2 ಬಾರಿ ಹಾವುಗಳನ್ನು ನೋಡಿದ್ದೆ. ಇದನ್ನು ನೋಡಿದ ಮೇಲೆ ನನಗೆ ಸ್ವಲ್ಪ ತಲೆಯಲ್ಲಿ ಯೋಚನೆ ಬಂತು, ಇದು ಅಪಾಯ, ಇದನ್ನು ನಾವು ಹಾಗೇ ಬಿಡಬಾರ್ದು, ಏನಾದರೂ ಮಾಡಬೇಕು ಅಂತ. ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಅಥವಾ ಸಂಪರ್ಕ ಮಾಡಿ, ಹೀಗಿದೆ, ನಿನ್ನ ಸೈಟನ್ನು ಕ್ಲೀನ್ ಮಾಡಬೇಕು, ಹಾಗೆ ನನ್ನ ಏನಾದರೂ ಯೋಜನೆಗಳಿಗೆ ಬಳಸ್ಕೊಳ್ಬೋದಾ ಅಂತ. ಅವ್ರು ನೇರವಾಗಿ ಹೇಳಿಬಿಟ್ರು, ಬಾವ ಇದು ನಿಮ್ಮದೇ ಸೈಟು ಅಂತ ತಿಳ್ಕೊಳ್ಳಿ, ನೀವು ಇನ್ನೊಂದು ಮನೆ ಬೇಕಾದ್ರೆ ಕಟ್ಕೊಳ್ಳಿ, ಕ್ಲಿನಿಕ್ ಬೇಕಾದ್ರೆ ಕಟ್ಕೊಳ್ಳಿ, ಆಸ್ಪತ್ರೆ ಬೇಕಾದ್ರೆ ಕಟ್ಕೊಳ್ಳಿ ಅಂತ. ನಾನು ಹೇಳಿದೆ, ನನಗದು ಯಾವುದೂ ಬೇಡ, ನನಗೆ ಇದರಲ್ಲೊಂದು ಕನಸು ಕಾಣ್ತಾ ಇದ್ದೀನಿ. ಕಂಡಾಗೆ ಏನು ಯಾವುದೇ ರೀತಿಯ ವಿಶೇಷವಾದ ಕ್ರಮ, ಶಿಸ್ತು ಏನೂ ಇಲ್ಲದೇ ಒಂದಿಷ್ಟು ಗಿಡ ಮರಗಳು ಬೆಳೆಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗಿ ನಾನು ಇದನ್ನು ಡಿಸ್ಪೋಸ್ ಮಾಡಲ್ಲ. ನನ್ನ ಕೊನೆಯ ಆರ್ಥಿಕ ಅಡಚಣೆಗೆ ಇದನ್ನು ನಾನು ಬಳಸ್ಕೊಳ್ಬೋದು, ಅದು ಆಗದೇನೂ ಇರ್ಬೋದು. ಸೊ ನೀವು ಹೇಗಾದರೂ ಬಳಸ್ಕೊಳ್ಳಿ ಅಂತ. ಈ ಸಮಯದಲ್ಲಿ ಸರಿಯಾಗಿ ಕೋವಿಡ್ ಬಂತು. 2019 ಕರೆಕ್ಟ್, ಸರಿಯಾಗಿ ನನಗೆ 60ನೇ ವಯಸ್ಸು. ನನಗೂ ನಿವೃತ್ತಿ ಬೇಕಿತ್ತು. ವೃತ್ತಿಯಿಂದ ಪೂರ್ತಿ ಪ್ರಮಾಣದಲ್ಲಿ ಅಲ್ಲ, ಹಿಂಜರಿಲಿಕ್ಕೆ ಒಂದು ಹವ್ಯಾಸನೂ ಅಥವಾ ಪ್ರವೃತ್ತಿನೂ ಬೇಕಿತ್ತು. ಪ್ರಾರಂಭ ಮಾಡಿದ್ವಿ. ಏನೇನು ಕೈಗೆ ಸಿಕ್ತೋ ಎಲ್ಲ ತಂದು ಹಾಕೋದು. ನೋಡಿ, ನೀವು ಅಲ್ಲಿ ತೆರೆ ಮೇಲೆ ನೋಡ್ತಾ ಇದ್ದೀವಿ ಸರ್, ಇದೇನಾ ಸರ್ ಅರ್ಬನ್ ಜಂಗಲ್? ಕರೆಕ್ಟ್. ಈ ಅರ್ಬನ್ ಜಂಗಲ್ನಲ್ಲಿ 3 ರೀತಿಯ ಸಸ್ಯಗಳಿದಾವೆ. ನೀವು ಹುಲ್ಲು ನೋಡ್ತಾ ಇದ್ದೀರಿ ನೋಡಿ, ಅದು ಮಜ್ಜಿಗೆ ಹುಲ್ಲು, ಅದೊಂದು ಔಷಧೀಯ ಸಸ್ಯ. ಆನಂತರ ನನ್ನ ಎತ್ತರಕ್ಕೆ ಇರುವಂತ ಹೂವಿನ ಗಿಡಗಳು, ಇದೆಲ್ಲ ನನ್ನ ಪತ್ನಿಯ ಕಿತಾಪತಿ. ನೀವು ಪೂರ್ತಿ ಮರ ಗಿರ ಎಲ್ಲ ಬೆಳೆಸಂಗಿಲ್ಲ, ಸ್ವಲ್ಪ ಹೂವಿನ ಗಿಡಗಳಿಗೂ ಅವಕಾಶ ಮಾಡಿಕೊಡ್ಬೇಕು ಅಂತ. ಅದರಿಂದ ತುಂಬಾ ಉತ್ತಮ ಒಳ್ಳೆ ಯೋಚನೆಯೂ ಆಯ್ತು ಮುಂದೆ. ಹಾಗೆ 15, 20, 25 ಅಡಿ ಎತ್ತರಕ್ಕೆ ಹೋಗಿರುವಂತಹ ಮರಗಳು ಇದಾವೆ. ಸೊ ಒಟ್ಟಿನಲ್ಲಿ ಇದರಲ್ಲಿ ನೀವು 3 ಹಂತ ನೋಡ್ತೀರಿ. ಇದು ಮನೆ ಪಕ್ಕದ್ದೇ ಸೈಟು, ಅದಕ್ಕೆ ಕಾಂಪೌಂಡ್ ಹಾಕೊಂಡಿದ್ದೀನಿ. ಹಾಗಾಗಿ ಇದೊಂದು ಸಂರಕ್ಷಿತ ಅರಣ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾರು ಬರ್ಲಿಕ್ಕಿಲ್ಲ, ಬರ್ಬೇಕು ಅಂದ್ರೆ ನಮ್ಮನೆ ಗೇಟ್ ಇಂದಾನೆ ಬರ್ಬೇಕು. ಸೊ ಕೋವಿಡ್ ಟೈಮ್ನಲ್ಲಿ ಪ್ರಥಮವಾಗಿ ನಾನು ಮಾಡಿದ್ದು ತರಕಾರಿ ಬೆಳೆದಿದ್ದು. ಸಿಕ್ಕಾಪಟ್ಟೆ ಅಂದ್ರೆ ಇಡೀ ನಮ್ಮ ಕಾಲೋನಿಗೆ ಹಂಚುವಷ್ಟು ಬೆಳೀತು. 2ನೇ ವರ್ಷ ಕಮ್ಮಿ ಬೆಳೀತು. 3ನೇ ವರ್ಷ ನಾನು ಹೇಳ್ದಂಗೆ ಯಾವ ತರಕಾರಿನೂ ಬರಲಿಲ್ಲ, ಯಾಕಂದ್ರೆ ಫಲವತ್ತತೆ ಹೋಗಾಯ್ತು. ನನಗೆ ಕೃತಕ ಗೊಬ್ಬರ ಎಲ್ಲ ಹಾಕಿ ತರಕಾರಿ ಬೆಳೆಯುವ ಅವಶ್ಯಕತೆನೂ ಕಾಣಲಿಲ್ಲ. ಈ ಕಲ್ಪನೆ ಚಿಗುರು ಒಡೆದು ಆವಾಗಲೇ ಹಾಕಿರೋ ಮರಗಳೆಲ್ಲ ಇವತ್ತು 20-25 ಅಡಿ ಹೋಗಿದ್ದಾವೆ. ಅದು ಆ ಮಟ್ಟಕ್ಕೆ ಮುಟ್ಟಿದ ಮೇಲೆ ಹಾರ್ನ್ ಬಿಲ್ ಬರ್ಲಿಕ್ಕೆ ಶುರುವಾಗಿದೆ. ಇದು ಎಷ್ಟಡಿ ಜಾಗದಲ್ಲಿದೆ ಸರ್? ಇದು 50 ಅಡಿ ಅಗಲ, 70 ಅಡಿ ಉದ್ದ, 3500 ಚದರ ಅಡಿ. ಸೊ ಇದರಲ್ಲಿ ಒಂದು ಕಾಡು ಬೆಳೆಸಬಹುದು ಅಂತ ತೋರಿಸ್ಕೊಟ್ಟಿದ್ ನೀವು. ಖಂಡಿತ. ನನಗೆ ಇಷ್ಟು ಇದಕ್ಕಿಂತ ಅರ್ಧ ಜಾಗ ಇದ್ರೂ ಬೆಳೆಸಬಹುದು ಅನ್ನೋದು ಗೊತ್ತಾಗಿದೆ ನನಗೆ. ಆದರೆ ಅದು ಸಂರಕ್ಷಿತವಾದ ಜಾಗ ಇರಬೇಕು. ಅದಕ್ಕೆ ಅವರಿಗೆ ಸೇಫ್ಟಿ ಪ್ರೊಫೈಲ್ ಸಿಗಬೇಕು ಹಕ್ಕಿಗಳಿಗೆ, ಇಲ್ಲಾಂದ್ರೆ ಬರಲ್ಲ. ಹಾಗಾಗಿ ನಿಧಾನವಾಗಿ ಅದನ್ನು ಅಭ್ಯಾಸ ಮಾಡಿಕೊಂಡು ಹಣ್ಣಿನ ಆಕರ್ಷಣೆಗೆ ಬರಲಿಕ್ಕೆ ಪ್ರಾರಂಭಿಸಿದ್ವು. ಈಗ ಅಂತೂ ದಿನ ಅವರಿಗೆ ಊಟ ಇದ್ದೇ ಇರ್ತದೆ. ನಾನು ಅವು ಬರಲಿ ಅಂತ ಹಾರೈಸೋದಿಲ್ಲ,
ಬಂದವರು ವಾಪಸ್ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಹಣ್ಣು ಇಡ್ತೀನಿ ಅಷ್ಟೇ. ಎಸ್ ಸರ್, ಈಗ ಪಕ್ಷಿಗಳ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ಇಲ್ಲಿ ಯಾವ ಪ್ರಭೇದದ ಮರ ಗಿಡಗಳಿವೆ ಅದ್ರ ಬಗ್ಗೆ ಹೇಳ್ಬೋದಾ? ಇದು ತುಂಬ ಮುಖ್ಯ. ಈಗ ಉದಾಹರಣೆಗೆ ನೀವು ನೀಲಗಿರಿ ಬೆಳೆದ್ರೆ ಯಾರಿಗೂ ಏನೂ ಉಪಯೋಗ ಇಲ್ಲ. ಇನ್ಫ್ಯಾಕ್ಟ್ ಅದು ಭೂಮಿಯನ್ನು ಕಂಪ್ಲೀಟ್ ಹಾಳು ಮಾಡ್ತದೆ. ನೆಡುತೋಪುಗಳು ಏನು ನಮ್ಮ ಸರ್ಕಾರಿ MPM ಕಡೆಯಿಂದೆಲ್ಲ ನಡೀತಾ ಇದೆ, ಅದು ತುಂಬ ಅಪಾಯಕಾರಿ ಮರಗಳು. ಹಾಗಾಗಿ ನಾನು ಮುಖ್ಯವಾಗಿ ಹಕ್ಕಿಗಳನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಹಾಕ್ಲಿಕ್ಕೆ ಶುರು ಮಾಡಿದೆವು. ಅತ್ಯಂತ ಮುಖ್ಯ ಆಕರ್ಷಣೆ ಅವುಗಳಿಗೆ ಪಪ್ಪಾಯ, ಎರಡನೇದು ಸಿಂಗಪೂರ್ ಚೆರ್ರಿ ಅಥವಾ ಗಸಗಸೆ ಹಣ್ಣು ಅಂತ ಹೇಳ್ತಾರೆ. ಅದು ಇವಾಗ್ಲೂ ನಾವು ಚಿತ್ರದಲ್ಲಿ ನೋಡಿದ್ವಿ. ಗಸಗಸೆ ಹಣ್ಣಿನ ಮರ, ಕರವೀರ ಕಾಯಿ, ಒಲಿಯಾಂಡರ್ ಅಂತ ಹೇಳ್ತೀವಲ್ಲ, ಹಾರ್ನ್ ಬಿಲ್ಲಿಗೆ ತುಂಬ ಇಷ್ಟ. ಅದು ಒಳಗಡೆ ದೊಡ್ಡ ಬೀಜವನ್ನು ಉಳಿಸ್ಕೊಂಡು ಸಿಪ್ಪೆ ಮಾತ್ರ ಸುಲಿಯೋ ಆ ಚಂದ ನೋಡಬೇಕು. ಆಮೇಲೆ ಪೇರ್ಲೆ, ಹಾರ್ನ್ ಬಿಲ್ ಪೇರ್ಲೆ ತಿನ್ನಲ್ಲ. ರಾತ್ರಿಗೆ ಬರ್ತಾರೆ ನಮ್ಮ ಸ್ನೇಹಿತರು, ಬಾವಲಿಗಳು. ಎಷ್ಟು ದೊಡ್ಡದು ಅಂದರೆ 3 ಅಡಿ ಅಗಲದ ರೆಕ್ಕೆ ವ್ಯಾಸ ಇರ್ತದೆ. ಇಂಡಿಯನ್ ಫ್ಲೈಯಿಂಗ್ ಫಾಕ್ಸ್ ಅಥವಾ ಫ್ರೂಟ್ ಬ್ಯಾಟ್ ಅಂತ ಹೆಸರು. ಅವರೆಲ್ಲ ಬಂದು ರಾತ್ರಿ ಗಸಗಸೆ ಹಣ್ಣು ಮತ್ತು ಈ ಪೇರ್ಲೆ ಹಣ್ಣನ್ನು ತಿಂತಾರೆ. ಹಾಗೆ ಬೇರೆ ಹಕ್ಕಿಗಳಿಗೂ ಅನುಕೂಲ ಆಗಬೇಕು ಅಂತ ರತ್ನಗಂಧಿ ಹೂವು, ಆಮೇಲೆ ದಾಸವಾಳ, ನೆಲದ ಮಟ್ಟಕ್ಕೆ ಬಂದರೆ ತಾವರೆ, ಚಿಕ್ಕ ಚಿಕ್ಕ ಕೊಳೆಗಳು. ತಾವರೆ ಕೊಳದಿಂದ ಹಕ್ಕಿ ಹೇಗೆ ಬರುತ್ತೆ ಅಂತ ಕೇಳ್ತೀರಾ? ಅದೊಂದು ವಿಶೇಷವಾದ ಘಟನೆ. ಸೊ ಇಷ್ಟೊಂದು ಪಾಟ್ಗಳು, ಬಾನಿಗಳು ನಮ್ಮ ಅರಣ್ಯ ಜಾಗದಲ್ಲಿ ಇಟ್ಟಾಗ ಸೊಳ್ಳೆ ಬರ್ಲಿಕ್ಕೆ ಶುರುವಾಯಿತು. ಸೊಳ್ಳೆ ಬರಬಾರ್ದು ಅಂತ ನನ್ನ ಹೆಂಡತಿ ಒಂದಿಷ್ಟು ಮೀನುಗಳನ್ನು ತಂದುಬಿಟ್ಲು. ಸ್ವಲ್ಪ ದಿವಸ ಆದ್ಮೇಲೆ ನೋಡ್ತೀರಿ ಒಂದು ಮೀನಿಲ್ಲ. ಕಾರಣ ಕಿಂಗ್ ಫಿಶರ್, ಮಿಂಚುಳ್ಳಿ ಬಂದು ಎಲ್ಲ ಖಾಲಿ ಮಾಡಿ ಹೋಯ್ತು. ಮೀನುಗಳು ತಿಂದ್ಬಿಡ್ತು ಮಿಂಚುಳ್ಳಿ. ಸೊ ನಾನು ಆಕರ್ಷಿಸಿದ್ದಲ್ಲ, ಮೀನು ಆಕರ್ಷಿಸಿದ್ದು. ಹಾಗಾಗಿ ಮಿಂಚುಳ್ಳಿ ಪ್ರವೇಶನೂ ಆಗಿದೆ ನಮ್ಮ ನಗರ ಕಾಡಿನಲ್ಲಿ. ಸೊ ಹಾಗೆ ಇವಾಗ ಮಾವು, ಹಲಸು ಬಂದಿದೆ. ಮಾವು ಈ ವರ್ಷ ಹಣ್ಣು ಬಿಡೋಕ್ಕೆ ಶುರುವಾಗಿದೆ. ಅದು ಎತ್ತರದಲ್ಲಿರೋದ್ರಿಂದ ನಾವಿನ್ನೂ ಕೊಯ್ದಿಲ್ಲ. ಹಾಗೆ ಜಾಮೂನ್ ಹಣ್ಣು ಏನು ಹೇಳ್ತಾರೆ, ನೇರಳೆ, 2 ಮರ ಇದ್ದಾವೆ. 7-8 ವರ್ಷ ಆಯಿತು, ಇನ್ನೂ ಹಣ್ಣು ಬಿಡಲಿಕ್ಕೆ ಶುರುವಾಗಿಲ್ಲ. ಬಿಟ್ಟರೂ ನಾವು ಖಂಡಿತವಾಗಿ ಅದನ್ನು ಕೊಯ್ಯೋದಿಲ್ಲ. ಸೊ ಈಗ ಈ ನಗರ ಕಾಡನ್ನು ಹೇಗೆ ತೋಟಗಾರಿಕೆ ಥರ ಮೇಂಟೈನ್ ಮಾಡ್ತೀರಾ ಅಥವಾ ಕಾಡು ಥರ ಹೇಗೆ ಬೆಳ್ಕೊತೋ ಆಗ ಬೆಳ್ಕೊಳ್ಳಿ ಅಂತ ಬಿಟ್ಟುಬಿಡ್ತೀರಾ? ಹೇಗೆ ಇದು? ತುಂಬ ಅದ್ಭುತವಾದ ಅನುಭವ ಇದು. ನನಗೆ ಪ್ರಕೃತಿ ಸಹಜ ಎಲ್ಲವೂ ಇಷ್ಟ. ಪ್ರಕೃತಿ ಒಂದೇ ಅಲ್ಲ, ಯಾವ್ಯಾವುದು ಸಹಜವಾಗಿರುತ್ತೋ ಅದೆಲ್ಲ ತುಂಬ ಇಷ್ಟ. ಹಾಗಾಗಿ ಕಾಡು ನಿಮಗೆ ಗೊತ್ತಿರುವಂಥ ವಿಷಯ. ಕಾಡಿನ ರಹಸ್ಯಗಳು ಅನ್ನೋದೇ ಒಂದು ದೊಡ್ಡ ಟಾಪಿಕ್ ಇದೆ, ನಿಮ್ಗೆ ಗೊತ್ತಿದೆ. ಅದು ನೀವು ಕಾಡು ಒಳಗಡೆ ಹೋದರೆ ನಮಗೆ ಚಂದ ಮಾತ್ರ ಕಾಣುತ್ತೆ, ನಾವು ಅದನ್ನು ಮಾತ್ರ ಖುಷಿ ಪಡ್ತೀವಿ. ಕೆಳಗಡೆ ನೀವು ನೋಡಬೇಕು, ಅಲ್ಲಿ ಏನೇನೆಲ್ಲ ಕಾರ್ಯ ಕೆಲಸಗಳು ನೋಡಬೇಕು ಅಂತಾದರೆ ನೀವು ಮಣ್ಣನ್ನು ಮುಟ್ಟಬೇಕು, ಕೆದಕಬೇಕು. ಈಗ ಉದಾಹರಣೆಗೆ ನನ್ನ ನಗರ ಕಾಡಲ್ಲಿ ಒಂದೇ ಒಂದು ಒಣಗಿದ ಎಲೆ ಅಥವಾ ದರ್ಗನ್ನು ನಾವು ಎತ್ತಲ್ಲ. ಯಾಕೆ? ಅದೇ ಗೊಬ್ಬರ ಆಗಲಿ. ಹೌದು. ಆಮೇಲೆ ಸುಮ್ಮನೆ ನಾವು ಹೀಗೆ ಒಂದು ಕೈಯಿಂದ ಒಂದಿಷ್ಟು ದರ್ಗನ್ನು ಅಥವಾ ತರಗೆಲೆಗಳನ್ನು ಹೀಗೆ ಸವರಿ ನೋಡಿದರೆ ಅಡಿಗಡೆ ಒಂದು ವಿಶ್ವನೇ ಇರುತ್ತೆ. ಇರುವೆನೋ, ಹುಳನೋ, ಸ್ನೇಯಿಲೋ ಅಥವಾ ಗಾರ್ಡನ್ ಲಿಜಾರ್ಡೋ ಏನೋ ಒಂದಿರುತ್ತೆ. ಸೊ ಹಾಗಾಗಿ ನಾನು ಅದು ನೈಜವಾಗಿ ಕಾಡಿನ ಅನುಭವನೇ ಬರಬೇಕು ಅಂತ ಅಲ್ಲಿ ಯಾವುದೇ ರೀತಿಯ ಕೈವಾಡ ಮಾಡಲ್ಲ. ಒಂದೇ ಒಂದು ಕೈವಾಡ ಮಾಡುವಂಥ ಸಾಧ್ಯತೆ ಏನಿದ್ದರೆ, ಕಣ್ಣಿಗೆ ಚುಚ್ಚುವಂಥದ್ದು ರೆಂಬೆ ಇದ್ದರೆ, ಪಕ್ಕದ ಮನೆಯವರು ಏನಾದರೂ ಕಂಪ್ಲೇಂಟ್ ಹೇಳಿ ಇಲ್ಲ ನಿಮ್ಮದು ಕಸ ಎಲ್ಲ ನಮ್ಮಲ್ಲಿ ಬೀಳುತ್ತೆ ಅಂದರೆ ಆವಾಗ ರೆಂಬೆಗಳನ್ನು ಸ್ವಲ್ಪ ಸವರುವ ಪ್ರವೃತ್ತಿ ಬಿಟ್ಟರೆ ಯಾವುದೇ ರೀತಿಯ ಅಲ್ಲಿಂದ ಒಂದು ಕಡ್ಡಿನೂ ಸಹ ನಾವು ಎತ್ತೋದಿಲ್ಲ. ಇದು ಸಹಜವಾಗಿ ಕಾಣಲಿಕ್ಕೆ ಇನ್ನೊಂದು ಆಕರ್ಷಣೆ ಪ್ರಾಣಿ ಪಕ್ಷಿಗಳಿಗೆ. ಇದು ಕಾಡಿದ್ದಂಗೆ ಇದೆ. ಇಲ್ಲಾಂದರೆ ನಾವು ಪ್ರತಿ ದಿವಸ ನೀವು ಪರ್ಕೆ ತಗೊಂಡು ಆ ದರ್ಗ ಗುಡಿಸಿದ್ರೆ ಗಾರ್ಡನ್ ಆಯಿತು. ನೀವು ಕೈ ಆಡಿದರೆ ಗಾರ್ಡನ್, ನೀವು ಕೈ ಆಡದೇ ಇದ್ದರೆ ಕಾಡು. ಹೌದು ಹೌದು. ಎಸ್ ಸರ್. ಹಾಗೆ ಈ ಒಂದು ಗಾರ್ಡನ್ ನಗರ ಅರ್ಬನ್ ಜಂಗಲ್ಗೆ ಸುಮಾರು 38ಕ್ಕೂ ಹೆಚ್ಚು ಪಕ್ಷಿ ಪ್ರಭೇದಗಳು ಬಂದಿದೆ ಅಂತ ಹೇಳ್ತೀರಾ. ಅಲ್ಲಿ ಪ್ರಮುಖವಾದ ಬಗ್ಗೆ ಮಾತಾಡ್ಬೋದಾ? ಎಸ್, ಇದು ಹಾರ್ನ್ಬಿಲ್ ಒಂದೇ ಕತೆ ಅಲ್ಲ. ನನಗೆ ಆಶ್ಚರ್ಯ, ಕಾಡಿನಲ್ಲಿರುವಂಥ ಪಕ್ಷಿಗಳು ನಾಡಿಗೆ ಬರಬೇಕು ಅಂದರೆ ಏನೋ ಒಂದು ಆಕರ್ಷಣೆ ಇದೆ ಅಂತ. ಆವಾಗಲೇ ನೀವು ಹೇಳಿದಾಗೆ ಅದು ಸಹಜ ಕಾಡಿನ ರೂಪಕ್ಕೆ ತಾಳಿದ್ರಿಂದ ಎಲ್ಲ ಬರಲಿಕ್ಕೆ ಶುರು ಮಾಡಿದ್ರು. ಅದು ಮನೆ ಗುಬ್ಬಿ ಇರ್ಬೋದು, ಕಾಗೆ ಇರ್ಬೋದು, ಕೋಗಿಲೆ ಇರ್ಬೋದು, ಆಮೇಲೆ ಮಿಂಚುಳ್ಳಿ ಇರ್ಬೋದು,
ಕುಟ್ರಕ್ಕಿ ಇರ್ಬೋದು, ಆಮೇಲೆ ರಾಜಹಕ್ಕಿ ಅಥವಾ ಏಷ್ಯನ್ ಪ್ಯಾರಡೈಸ್ ಫ್ಲೈ ಕ್ಯಾಚರ್ ಅಂತ ನೋಡಿ. ಇಲ್ಲೊಂದು ಕೆಂಬೂತ ಬಂತು. ಇದು ಕೆಂಬೂತ ಇಂಡಿಯನ್ ಗ್ರೇಟರ್ ಕಾಕಲ್ ಅಂತ ಇಂಗ್ಲಿಷ್ ಹೆಸರು. ಅದು ಕಚ್ಕೊಂಡಿರೋದು ನೋಡಿ ಸ್ನೈಲ್. ಸೊ ಸ್ನೈಲ್ ನಮ್ ಗಾರ್ಡನಿಗೆ ಬೇಡ, ಕಾಡಿಗೆ ಬೇಡ, ನಾವು ಕ್ಲೀನ್ ಮಾಡ್ಲಿಕ್ಕೆ ಆಗ್ತದ ನೋಡಿ. ಬಂದು ಎಲ್ಲ ತಗೊಂಡೋಗಿ ಅದ್ರದ್ದು ಆಹಾರನೂ ಆಯ್ತು. ಇದು ಕಾಜಾಣ, ನಮ್ಮ ಕುವೆಂಪು ಅವರ ಅತ್ಯಂತ ಪ್ರೀತಿಯ ಹಕ್ಕಿ. ಇದು ಕಪ್ಪು ಕಾಜಾಣ. ಇದು ಇನ್ಸೆಕ್ಟ್ಸ್, ನಮ್ಮ ನಗರ ಕಾಡಿನಲ್ಲಿ ಜೇನುಗೂಡು ಇದೆ, ಅವುಗಳನ್ನ ತಿಂತದೆ. ಇದು ಮಿಂಚುಳ್ಳಿ ನೋಡಿ, ಅದು ಕೆಳಗಡೆ ನೋಡ್ತಾ ಇದೆ ಮೀನ್ ಸಿಗ್ತದ ಇಲ್ವ ಅಂತ. ಇದು ಮೀನನ್ನ ಖಾಲಿ ಮಾಡುವಂತದ್ದು. ಇದು ಕಿಂಗ್ ಫಿಶರ್. ಬಿಳಿ ಎದೆಯ ಅಥವಾ ಬಿಳಿ ಗಂಟಲಿನ ಮಿಂಚುಳ್ಳಿ ಅಂತ ಕನ್ನಡದಲ್ಲಿ ಹೆಸರು. ಕಿಂಗ್ ಫಿಶರ್. ಅದಕ್ಕೆ ನಮ್ಮಲ್ಲಿ ಮೀನ್ ಖಾಲಿ ಆದ್ರೂ ಅವನು ಬರೋದು ಬಿಡ್ಲಿಲ್ಲ. ಇದು ಯಾಕೆ ಅಂತ ನೋಡಿದ್ರೆ ಇದಕ್ಕೆ ಇದು ಬಹಳ ಮುಖ್ಯ. ಇದು ನಗರ ಪ್ರದೇಶದಲ್ಲಿ ಕಾಣ್ಲಿಕ್ಕೆ ನಿಮಗೆ ಸಾಧ್ಯನೇ ಇಲ್ಲ. ಏನಿರ್ಬೋದು ಹೇಳಿ? ಮರಕುಟಿಕ, ಗೋಲ್ಡನ್ ಬ್ಯಾಕ್ಡ್, ಲೆಸ್ಸರ್ ಗೋಲ್ಡನ್ ಬ್ಲ್ಯಾಕ್ಡ್, ಇದು ವುಡ್ ಪೆಕ್ಕರ್ ಅಂತ, ಅಥವಾ ಮರಕುಟಿಕ. ನೋಡಿ, ಅದು ಪೇರ್ ಬಂದಿದೆ. ಅವರು ಪ್ರಣಯದ ಆಟ ಆಡ್ತಾ ಇದ್ರು. ನಾವು ಇದಕ್ಕೆ ಸ್ಕ್ವಿರಲ್ ಅಳಿಲಿಗೆ ಅನ್ನ ಹಾಕಿದ್ವಿ, ಅದನ್ನ ಅವ್ರು ತಿನ್ಲಿಲ್ಲ. ಸುಮ್ಮನೆ ಬಂದೆಲ್ಲ ಗೂರಾಡ್ಬಿಟ್ಟು ಹೋದ್ರು. ಯಾಕಂದ್ರೆ ಅವ್ರ ಆಹಾರ ಅಲ್ಲ ಅದು. ಇದು ಅರಿಶಿನ ಬುರುಡ ಅಥವಾ ಓರಿಯೋಲ್, ಗೋಲ್ಡನ್ ಓರಿಯೋಲ್ ಅಂತ ಬಣ್ಣ ನೋಡಿ. ಇದು ಮನುಷ್ಯರನ್ನ ನೋಡಿದ್ರೆ 1 ನಿಮಿಷನೂ ಇರುವುದಿಲ್ಲ. ಇದು ಎಲ್ಲೋ ಕದ್ದು ಮುಚ್ಚಿ ನಾನು ಅಡಿಗೆ ಕೂತ್ಕೊಂಡು ತೆಗ್ದಿರೋದು. ಗೋಲ್ಡನ್ ಓರಿಯೋಲ್ ಅಥವಾ ಅರಿಶಿನ ಬುರುಡೆ. ಇದು ನೆಕ್ಟರ್ ಸಕ್ಕರ್ ನೋಡಿ, ಅದ್ರ ಕೊಕ್ಕೆ ಹೇಗಿದೆ. ಅದು ಆ ಹೂವಿನ ಒಳಗಡೆ ಅದ್ರ ಕೊಕ್ಕನ್ನು ಹಾಕಿ ಮಕರಂದವನ್ನ ಹೀರ್ಕೊಳ್ತದೆ. ಇದು ಮಾಮೂಲಿ ಪಿಕ್ಕಳಾರ ಅಥವಾ ಬುಲ್ಬುಲ್ ಅಂತ. ಇದರಲ್ಲಿ 9 ವೆರೈಟಿ ಇದಾವೆ. ನನ್ನ ಕಾಡಿಗೆ 3 ವೆರೈಟಿ ಅಂತೂ ಬರುತ್ತದೆ. ಸರ್, ಈ ಬುಲ್ಬುಲ್ ಮಾತಾಡಕ್ಕಿಲ್ವಾ? ಅದ್ರ ಪರವಾಗಿ ನಾನು ನೀವು ಮಾತಾಡ್ಬೇಕಿಲ್ಲ. ಅದು ಕೆಂಪು ಮೀಸಿಯ ಪಿಕ್ಕಳಾರ ಅಂತ ಹೆಸರು. ಹಾಗೆ 38 ವೆರೈಟಿನಲ್ಲಿ ತುಂಬಾ ಅತಿ ವಿರಳ ನೋಡಿ. ಇದು ಗುಬ್ಬಿ. ಈಗ ಇವತ್ತಿನ ದಿವಸ ನಾವು ಕಾಣಲಿಕ್ಕೆ ಸರ್ ಗುಬ್ಬಚ್ಚಿ ನಾವೇ ಮಾಯ ಮಾಡಿದ್ವಿ ಸರ್. ನಾವೇನ್ ಸರ್ವನಾಶಕ್ಕೆ ನಾವೇ ಕಾರಣ. ಅದಕ್ಕೆ ಅಕ್ಕಿ, ಅನ್ನ, ಕುಡಿಲಿಕ್ಕೆ ನೀರು, ಇಷ್ಟೇ. ಇದು ಹಣ್ಣೇ ಮುಟ್ಟಲ್ಲ. ಇದು ಅದು ಆ ಜಾಗಕ್ಕೆ ಹೋಗಲ್ಲ. ಅದು ಹುಡ್ಕೋದೆ ಅಕ್ಕಿ ಕಾಳು ಮತ್ತೆ ನೀರು. ಇದು ನೋಡಿ, ಇದು ಅರ್ಬನ್ ಸ್ಕ್ಯಾವೆಂಜರ್. ಇದು ನಗರ ಪ್ರದೇಶದಲ್ಲಿ ಸತ್ತ ಪ್ರಾಣಿಗಳನ್ನ ಹೆಕ್ಕಿ ತಿನ್ನುವಂತಹ ಬ್ಲ್ಯಾಕ್ ಕೈಟ್ ಅಥವಾ ಕಪ್ಪು ಹದ್ದು ಅಂತ ಹೆಸರು. ಎಲ್ಲೇ ಕಪ್ಪೆ ಬಿದ್ದು ಸತ್ತಿರ್ಲಿ ನೋಡಿ, ಅದ್ರ ಕಾಲ್ನಲ್ಲಿ ಕಪ್ಪೆ ಇದೆ ಒಂದು ಒಣಗಿದ್ದು, ಅದು ತಿಂತಾ ಇದೆ. ನಮ್ಮ ಮನೆ ಮೇಲ್ಗಡೆ, ರೂಫ್ ಮೇಲ್ಗಡೆ ಇರೋ ವಾಟರ್ ಟ್ಯಾಂಕ್ ಮೇಲೆ ಕುತ್ಕೊಂಡು ತಿಂತಾ ಇರೋದು. ಇದು ಕಪ್ಪು ಹದ್ದು ಅಥವಾ ಬ್ಲ್ಯಾಕ್ ಕೈಟ್. ಇಟ್ಸ್ ಎ ಅರ್ಬನ್ ಸ್ಕ್ಯಾವೆಂಜರ್. ಸೊ ಈ ಹಕ್ಕಿ ಏನ್ ಮಾಡುತ್ತೆ, ನಮ್ಗೇನು ಉಪಯೋಗ ಅನ್ನೋರು ಇದನ್ನ ತಿಳ್ಕೊಂಡಿರ್ಬೇಕು. ಎಲ್ಲ ಸತ್ತ ಪ್ರಾಣಿಗಳನ್ನ ಖಾಲಿ ಮಾಡುತ್ತೆ. ನಗರ ಪ್ರದೇಶಗಳಲ್ಲಿ ರಣ ಹದ್ದಿರೋದಿಲ್ಲ ನೋಡಿ. ಇದು ವೈಟ್ ಚೀಕ್ಡ್ ಬಾರ್ಬೆಟ್ ಅಂತ ಬಿಳಿ ಕೆನ್ನೆಯ ಕುಟ್ರ ಹಕ್ಕಿ. ಇದ್ರ ಕುಟ್ರ ಕೇಳೋದೇ ಇಷ್ಟ. ನಾನು ಸೈಜ್ ಮಾಡಿರೋದು ಹಣ್ಣಿಂದು ಹಾರ್ನ್ ಬಿಲ್ಲಿಗೆ ಸರಿಯಾಗಿ ದೊಡ್ಡ ದೊಡ್ಡ ಪೀಸ್ ಮಾಡಿದೆ ನೋಡಿ. ಅದು ಇಡೀ ಹಿಡ್ಕೊಂಡು ನನಗೇನು ಗಂಟ್ಲಲ್ಲಿ ಸಿಕ್ಕಾಕೊಂಡು ಸತ್ತೋಗ್ತದ ಅಂತ ಭಯ ಇತ್ತು, ಅಷ್ಟು ಕಷ್ಟಪಡ್ತಾ ಇತ್ತು. ಇದು ಕುಟ್ರ ಹಕ್ಕಿ. ಚಂದ ನೋಡಿ ಅದು. ಹೌದು, ಪ್ರತಿಯೊಂದು ಹಕ್ಕಿನೂ ಕೂಡ ಎಷ್ಟು ವಿಷಯ. ಇದು ನೋಡಿ, ಮ್ಯಾಗ್ ಪೈ ರಾಬಿನ್ ಹುಳ ಹಿಡ್ದಿದೆ ನೋಡಿ. ಇದು ಹಣ್ಣು ತಿನ್ನಲ್ಲ. ಇದು ಓರಿಯೆಂಟಲ್ ಮ್ಯಾಗ್ಪೈ ಅಂತ. ಇದು ಸಸ್ಯಾಹಾರಿ ಅಲ್ಲ. ಇದು ಸಸ್ಯಾಹಾರ ಅಲ್ಲ. ಇದು ನಮ್ಮ ಗಾರ್ಡನ್ ನಲ್ಲಿರುವ ಹುಳಗಳನ್ನ ಖಾಲಿ ಮಾಡುತ್ತೆ. ಇದು ಎಷ್ಟು ಇಂಟೆಲಿಜೆಂಟ್ ಅಂದ್ರೆ, ಸಾಮಾನ್ಯವಾಗಿ ನಾನು ಗಾರ್ಡನ್ ಪೈಪಲ್ಲಿ ನೀರು ಹಾಕಿದ್ರೆ, ನಗರ ಕಾಡಿಗೂ ನೀರು ಹಾಕೋ ಪರಿಸ್ಥಿತಿ ಬಂದಿದೆ ಇವತ್ತು. ಶಿವಮೊಗ್ಗ ಸುಡ್ತಾ ಇದೆ, ಕಾಯ್ತಾ ಇರ್ತದೆ ಇದು. ಯಾಕೆ ಅಂತ ಕೇಳಿ, ನಾನು ಆ ತರಗೆಲೆ ಮೇಲೆ ನೀರು ಬಿಡುವಾಗ ಆ ಹುಳುಗಳೆಲ್ಲ ಹೆದರಿ ಹೊರಗೆ ಬರ್ತವೆ. ಇವ್ರು ನನ್ನಿಂದ ಬರ್ತಾರೆ. ನಾನು ಎಲ್ಲಿ ನೀರು ಹಿಂಗೆ ಹಾಕೊಂಡು ಹೋಗ್ತಾ ಇರ್ತೀನಿ, ನನ್ನ ಹಿಂದ್ಗಡೆ ಬರ್ತಾರೆ. ಯಾಕಂದ್ರೆ ಹುಳುಗಳ ಮೇಲೆ ಬರುತ್ತೆ. ಇದು ಕ್ಯಾಟ್ಲ್ ಎಗ್ರೆಟ್ ತರ. ಈ ಜಮೀನಲ್ಲಿ ಉಳುವಾಗ ಆ ಎತ್ತಿನ ಅಥವಾ ಹೋರೆಯ ಹಿಂದೆ ರೈತನ ಪಕ್ಕದಲ್ಲೇ ಇರ್ತದೆ ಬಿಳಿ ಕೊಕ್ಕರೆಗಳು. ಹೌದು ಹೌದು ಹೌದು. ಅದಕ್ಕೆ ಕ್ಯಾಟ್ಲ್ ಎಗ್ರೆಟ್ ಅಂತ. ಇದು ಹಾಗೆ ನಾನು ನೀರ್ ಹಾಕುವಾಗ ನನ್ನ ಜೊತೆ ಬರುತ್ತೆ.
ನಿಜಕ್ಕೂ ಕೂಡ ಭಾಳ ಇಂಟ್ರೆಸ್ಟಿಂಗು. ಅದಲ್ಲದೆ ತಾವು ತಮ್ಮ ಕ್ಯಾಮ್ರಾ ಕಣ್ಣಲ್ಲಿ ಇವೆಲ್ಲ ಸೆರೆ ಹಿಡಿದು ನಮ್ಗೆ ಇವತ್ತು ತೋರಿಸ್ಕೊಟ್ಟಿದ್ದೀರಾ, ಎಕ್ಸ್ಪ್ಲೇನ್ ಮಾಡಿದ್ರೆ ಭಾಳ ಖುಷಿ ಆಯಿತು ಸರ್. ಖಂಡಿತ ಅದು ಮಂಗಟ್ಟೆಗಳನ್ನ ಹಿಡಿಲಿಕ್ಕೆ ನಾನು ತುಂಬ ಸರ್ಕಸ್ ಮಾಡಬೇಕಾಗಿತ್ತು. ಕೆಲವೊಂದು ದಿವಸ ನನ್ನ ಯಾವುದೇ ರೀತಿಯ ರೂಪ ಅವುಗಳಿಗೆ ಕಾಣಬಾರ್ದಾಗಿತ್ತು. ಸರ್ ಇನ್ನೊಂದು ಪಕ್ಷಿ ಬಂತು ಸರ್, ಇದು ಏಷ್ಯನ್ ಬಿ ಈಟರ್ ಅಂತ ಜೇನು ನೊಣವನ್ನೇ ಹುಡುಕಿ ಹಿಡಿತಿದೆ ನೋಡಿ. ಅದು ತುದಿ ಕುಕ್ನಲ್ಲಿರೋದು ಜೇನು ನೊಣ. ಕಳ್ಳಿ ಪೀರ ಅಂತ ಕನ್ನಡ ಹೆಸರು, ಇಂಗ್ಲಿಷ್ನಲ್ಲಿ ಬಿ ಈಟರ್. ಇದು ಹಣ್ಣು ತಿನ್ನಲ್ಲ, ಇದು ಕಾಂಪಿಟೇಷನ್ ಇಲ್ಲ, ನಮ್ಮ ಫಾರ್ನ್ ಬಿಲ್ಲಿ ಕಾಂಪಿಟೇಟರ್ ಇಲ್ಲ. ಬಟ್ ಎಲ್ಲಿ ವೈರ್ ಇರುತ್ತೆ, ತಂತಿ ಇರುತ್ತೆ, ಗಿಡ ಇರುತ್ತೆ. ಇದು ನೋಡಿ ಕಂಚು ಕುಟಿಗ ಅಂತ, ಕಾಪರ್ ಸ್ಮಿತ್ ಬಾರ್ಬೆಟ್ ಅಂತ. ಇದು ಖಂಡಿತವಾಗಿ ನಗರ ಪ್ರದೇಶದಲ್ಲಿ ಅಷ್ಟು ಸುಲಭವಾಗಿ ಸಿಗಲ್ಲ, ಕಾಡಿಗೆ ಹೋಗ್ಬೇಕು. ಇದು ಬರುತ್ತೆ. ಸೊ ಕಂಚು ಕುಟಿಗ ಅಥವಾ ಕಾಪರ್ ಸ್ಮಿತ್ ಬಾರ್ಬೆಟ್. ಇಷ್ಟೆಲ್ಲ ಪಕ್ಷಿಗಳು ಸರ್. ಇದು ನೋಡಿ, ಇದು ಹಕ್ಕಿ ಅಲ್ಲ, ಇದು ನಾನು ಸುಮ್ಮನೆ ಇದ್ರ ಜೊತೆಗೆ ಸೇರಿಸಿರೋದು. ಇದು ಒಂದು ಪ್ರೇಯಿಂಗ್ ಮ್ಯಾಂಟಿಸ್ ಅಥವಾ ಪ್ರಾರ್ಥನೆ ಮಾಡುವ ಮಿಡತೆ ಅನ್ನೋ ಹೆಸರಿದು. ನೋಡಿ ಅದ್ರ ಆಕೃತಿ ನೋಡಿ. ಇದ್ರದ್ದು ವಿಶೇಷ ಏನು ಅಂದ್ರೆ, ಇದು ಎಷ್ಟು ಆತಂಕಕಾರಿ ಇನ್ಸೆಕ್ಟ್ ಅಥವಾ ಮಿಡತೆ ಅಂತಂದ್ರೆ, ಯಾವುದೇ ಲೈವ್ ಹುಳ, ಇನ್ನೊಂದು ನೊಣ ಏನಾದರೂ ಸಿಗ್ಲಿ, ಲೈವ್ ಮಂಡೆ ಹಿಡಿದು ತಿಂತದೆ, ಹಾಗೆ ಕಚ 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 ಕಚ. ಅಷ್ಟು ಭಯಂಕರ ದೃಶ್ಯ ಅದು. ಬಟ್ ಅದು ನಮ್ಗೆ ಒಳ್ಳೇದು ಮಾಡುತ್ತೆ. ನಮಗೆ ಬೇಡದೇ ಇರುವಂತಹ ಇನ್ಸೆಕ್ಟ್ಸ್ ಅಥವಾ ಏನು ಕ್ರಿಮಿಕೀಟಗಳಿದಾವೆ ಅದನ್ನ ಮಾತ್ರ ಖಾಲಿ ಮಾಡುತ್ತೆ. ಎಸ್, ನಗರ ಕಾಡು, ಅದರಲ್ಲಿರೋ ಪಕ್ಷಿ ಪ್ರಭೇದಗಳ ಬಗ್ಗೆ ಬಹಳಷ್ಟು ಮಾತನಾಡಿದ್ವಿ. ಈ ಪಕ್ಷಿ ಪ್ರಭೇದ ನಗರ ಕಾಡೆಲ್ಲ ಇಷ್ಟು ಚಂದ ಪರಿಚಯ ಮಾಡಿಸಿದ್ರೆ ತಮ್ಮ ಜೀವನದ ಒಂದು ಲೈಫ್ ರಿವೈಂಡ್ ಮಾಡುವಂತಹ ಸಮಯ. ಸರ್, ತಮ್ಮ ಬಾಲ್ಯದ ಜೀವನ ಹೇಗಿತ್ತು? ಎಲ್ಲಿ ಹುಟ್ಟಿ ಬೆಳೆದಿತ್ತಾವು? ಏನು ಬಹಳ ವಿಶೇಷವಾಗಿ ಹೇಳುವಂಥದ್ದು ಏನು ನನ್ನ ಹತ್ರ ಇಲ್ಲ ಅನ್ಸುತ್ತೆ. ಆದರೂ ನೀವು ಕೇಳಿದ್ದಕ್ಕೆ ನಾನು ಹೇಳಲೇಬೇಕು, ಅಥವಾ ಕೇಳುಗರಿಗಾದರೂ ಕುತೂಹಲ ಇದ್ದರೆ ಅದನ್ನು ತಣಿಸ್ಲೇಬೇಕು. ನಾನು ಹುಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ, ಇಂದಿನ ಉಡುಪಿ ಜಿಲ್ಲೆಯ ಸಾಲಿಗ್ರಾಮ ಪೇಟೆಯ ಪಶ್ಚಿಮಕ್ಕೆ ಕಡಲ ತೀರಕ್ಕೆ ಹತ್ತಿರ ನಮ್ಮ ಮನೆ, ಪಾರಂಪಳ್ಳಿ ಪಡುಕೆರೆ ಅನ್ನೋ ಗ್ರಾಮ. ಅಲ್ಲಿ ನನ್ನ ಬಾಲ್ಯ. PUC ತನಕನೂ ನಮಗೆ ಪಾದರಕ್ಷೆಗಳನ್ನು ಉಪಯೋಗಿಸುವಂತಹ ಸಿರಿವಂತಿಕೆ ಇರಲಿಲ್ಲ. ಚಡ್ಡಿ ಹಾಕ್ಕೊಂಡು ಪ್ರೈಮರಿ ಸ್ಕೂಲ್ಗೆ ಹೋಗ್ತಿದ್ವಿ. ಬಿಳಿ ಬಟ್ಟೆ, ಬಿಳಿ ಅಂಗಿ ಹಾಕ್ಕೊಂಡು ಹೈಸ್ಕೂಲಿಗೆ ಹೋಗ್ತಿದ್ವಿ. ಮೆಡಿಕಲ್ ಕಾಲೇಜಿಗೆ ಸೇರುವಾಗಲೇ ಪ್ಯಾಂಟು, ಇದು ಪಾದರಕ್ಷೆಗಳು ಬಂದಿರೋದು. ಸೊ ಅಲ್ಲಿ ಬಾಲ್ಯ ಕಳೆದು 17ನೇ ವಯಸ್ಸಿಗೆ PUC ಮುಗಿದ ಮೇಲೆ ನೇರವಾಗಿ ಹೋಗಿದ್ದು ಮೈಸೂರು ವೈದ್ಯಕೀಯ ವಿದ್ಯಾಲಯ. ದೇಶದಲ್ಲೇ ತುಂಬ ಪ್ರತಿಷ್ಠಿತ ವಿದ್ಯಾಲಯ ಆಗಿತ್ತು, ಈಗಲೂ ಇದೆ. ಕಳೆದ ವರ್ಷ ಅಷ್ಟೇ ನಾವು 100 ವರ್ಷ ಅದನ್ನು ಸಂಪೂರ್ಣಗೊಳಿಸಿದ್ದಕ್ಕೆ ಹಬ್ಬಗಳನ್ನು ಮಾಡಿದ್ವಿ. ಅಲ್ಲಿ ಸತತ 9 ವರ್ಷ, MBBS 6 ವರ್ಷ, MD 3 ವರ್ಷ ಮುಗಿಸಿ ಸೀದಾ ಬಂದಿದ್ದು ಶಿವಮೊಗ್ಗ ಜಿಲ್ಲೆಗೆ 1986ರಲ್ಲಿ. ಶಿವಮೊಗ್ಗ ಬಂದು ಅಲ್ಲಿ ವೃತ್ತಿ ಜೀವನ ಪ್ರಾರಂಭವಾಗುತ್ತೆ. ಎಲ್ಲಿ ಸಹ ತಮ್ಮ ಮೊದಲ ವೃತ್ತಿ ಪ್ರಾರಂಭವಾಗಿದ್ದು? ಮೊದಲು ಅದೊಂದು ಅನುಭವಕ್ಕೋಸ್ಕರ ಬಹುಶಃ ದೇವರು ಕೊಟ್ಟಿದ್ದು ಅನ್ಸುತ್ತೆ. ಕೇವಲ 1.5 ವರ್ಷ ಕಾಲ ಹೊಸನಗರ ಸರ್ಕಾರಿ ಆಸ್ಪತ್ರೆ, ಅಂದು ಅದು PHC ಆಗಿತ್ತು, ಇವತ್ತು ದೊಡ್ಡ ಸಾರ್ವಜನಿಕ ತಾಲೂಕು ಮಟ್ಟದ ಆಸ್ಪತ್ರೆ ಆಗಿದೆ. ಕೇವಲ 1.5 ವರ್ಷ ಮಾತ್ರ ನಾನು ದೇವರ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಬೋದು. ಯಾಕೆ ಸರ್ ಸರ್ಕಾರಿ ಉದ್ಯೋಗ 1.5 ವರ್ಷ ಆದಾದ್ಮೇಲೆ ಖಾಸಗಿಗೆ ಹೋಗ್ತೀರಾ? ಸರ್ಕಾರಿ ಉದ್ಯೋಗ ಬಿಟ್ಟಿದ್ದಾದ್ರೂ ಯಾಕೆ? ಸತ್ಯ, ನನ್ನ ಜೊತೆಗೆ ಸಂದರ್ಶನಕ್ಕೆ, ಆ ಕೆಲಸದ ಸಂದರ್ಶನಕ್ಕೆ ಬಂದವರು ಎಷ್ಟೋ ಜನ ಕೇಳಿದರು, ಸರ್ ನೀವು ಎಷ್ಟು ಕೊಟ್ಟಿದ್ದೀರಿ ಲಂಚ ಅಂತ. ಇಲ್ಲ, ನಾನು ಇಂಟರ್ವ್ಯೂ ಕರೆದಿದ್ದಾರೆ, ಬಂದಿದ್ದೀನಿ, ನಾನು ಜಾಬಿಗೆ ಅಂತ ಬರಲಿಲ್ಲ, ಅನುಭವಕ್ಕೆ ಬಂದಿದ್ದೀನಿ ಅಂತ. ಸೆಲೆಕ್ಷನ್ ಆಯಿತು. ಆದರೆ ಅಂದಿನ ದಿನಗಳಲ್ಲಿ ನಾನು ಓದಿರೋದು MD, ಸಾಮಾನ್ಯ ಜನರಲ್ ಮೆಡಿಸಿನ್ ಅಂತ ಹೇಳ್ತೀವಲ್ಲ, ಆ ವಿಭಾಗದಲ್ಲಿ. ಆ ಆಸ್ಪತ್ರೆಯಲ್ಲಿ ನನಗೆ ಯಾವ ಅವಶ್ಯಕತೆಯೇ ಕಾಣಲಿಲ್ಲ. ಅಂದರೆ ಒಬ್ಬರು ಕಾಂಪೌಂಡ್ರ್ ಸಹ ಸಾಕು. ಕಾರಣ ಸವಲತ್ತು ಕಡಿಮೆ, ನಾವು ಓದಿರೋ ಎಲ್ಲ ಮಾಹಿತಿಗಳನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಯಾವುದೇ ಪ್ರಯೋಗಾಲಯ ಯಾವುದೇ ರೀತಿಯದ್ದಿಲ್ಲ. ತುಂಬ ಪ್ರಿಮಿಟಿವ್ ವ್ಯವಸ್ಥೆ. ನಾನು ಸರ್ಕಾರಕ್ಕೆ ದೂರುವುದೇ ಇಲ್ಲ. ಯಾಕೆ ಗೊತ್ತಾ? ನನಗೆ MBBS MD ಓದಿಸಿರೋದೇ ಸರ್ಕಾರ. ಉಚಿತವಾಗಿ ಸೀಟ್ ಕೊಟ್ಟು
MBBSಗಂತೂ ನಾನು ಖರ್ಚು ಮಾಡಿದ್ದು ₹8 ಅಂದರೆ ಬಹುಶಃ ನೀವು ಆಶ್ಚರ್ಯ ಹೌದು, ಆಶ್ಚರ್ಯ ಆಗುತ್ತೆ. ಇವತ್ತು ಲಕ್ಷಾಂತರ ಕೇವಲ ₹8 ನಾನು MBBS ಮುಗಿಸಿದ್ದೀನಿ ಅಂದರೆ ಸರ್ಕಾರಕ್ಕೆ ನಾನು ಕೊಟ್ಟಿದ್ದು ಅಷ್ಟೇ. ಸೊ ಹಾಗಾಗಿ ನಾನು ಇನ್ನು ಕೆಲವು ಜನ್ಮಗಳು ವೈದ್ಯರಾದರೂ ಅದನ್ನು ತೀರ್ಸಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನನಗಿರುವ ಅನುಭವ ಮತ್ತು ಆಸಕ್ತಿಗೆ ಆ ವಾತಾವರಣ ಸಾಕಾಗಲಿಲ್ಲ ಅನಿಸುತ್ತೆ. ಖಾಸಗಿಗೆ ಹೋಗಲೇಬೇಕು ಅಂತ ಹೋಗಿದ್ದಲ್ಲ, ನನಗೆ ಒಟ್ಟಿನಲ್ಲಿ ಸರ್ಕಾರಿ ವೃತ್ತಿ ಸಾಕು, ಇನ್ನು ಇಲ್ಲಿದ್ದರೆ ನನ್ನ ನಾಲೆಡ್ಜ್ ಅಥವಾ ನನ್ನ ಬುದ್ಧಿವಂತಿಕೆ, ನನ್ನ ಎಲ್ಲ ಅನುಭವಗಳೆಲ್ಲ ನಾಶ ಆಗುತ್ತೆ ಅನ್ನೋ ಭಯಕ್ಕೆ ನಾನು ಖಾಸಗಿ ಆಸ್ಪತ್ರೆಗೆ ಹೋದೆ. ಅದೃಷ್ಟಕ್ಕೆ ನನ್ನ ಶಿವಮೊಗ್ಗ ನಗರದಲ್ಲೇ ಸಿಕ್ತು. ನಂಜಪ್ಪ ಆಸ್ಪತ್ರೆ ಅಂತ ಆಸ್ಪತ್ರೆಯಲ್ಲಿ 14 ವರ್ಷ ಕೆಲಸ ಮಾಡಿದಾಗ ಮತ್ತೆ ಅಲ್ಲಿ ನಾನು ದಣದೆ. ಸಾಕು, ಇನ್ನು ಈ ಒತ್ತಡದ ಕೆಲಸನೂ ಸಾಕು ಅಂತ ನನ್ನದೇ ಆದ ಒಂದು ಕ್ಲಿನಿಕ್ ಮಾಡಿಕೊಂಡೆ. ಅಲ್ಲಿಯೂ 16 ವರ್ಷ ಮಾಡಿದ ಮೇಲೆ ಮತ್ತೆ ಸಾಕು ಅನಿಸ್ತು. ಅಲ್ಲಿಗೆ ಸರಿಯಾಗಿ ನನಗೆ 60 ವರ್ಷ ಆಯಿತು. ನನಗೆ ಗೊತ್ತಿತ್ತು ನನಗೆ ನಿವೃತ್ತಿ ಆಗ್ಲಿಕ್ಕೆ ಬಿಡುವುದಿಲ್ಲ ನನ್ನ ಹುಡ್ಕೊಂಡು ಬರುವವರು ಅಂತ. ಪುನಃ ನಂಜಪ್ಪ ಆಸ್ಪತ್ರೆ ಇನ್ನೊಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇತ್ತು, ಅದು ಇವಾಗ್ಲೂ ಇದೆ. ಅಲ್ಲಿ ಹೋಗಿ ಸಂದರ್ಶನಕ್ಕೆ ಕೇಳಿದೆ, ನಾಳೆಯಿಂದನೇ ಬನ್ನಿ ಅಂದರು. ಸೊ ಈಗ ಮತ್ತೆ 8 ವರ್ಷ ಆಗಿದೆ. ಇನ್ನು ಎಷ್ಟು ವರ್ಷ ಈ ವೈದ್ಯಕೀಯ ವೃತ್ತಿ ಮಾಡ್ತೀನೋ ಅನ್ನೋ ಯೋಚನೆಗಿಂತ ಈ ರೀತಿಯ ಹವ್ಯಾಸಗಳನ್ನು ನಾನು ಎಷ್ಟು ಚೆನ್ನಾಗಿ ಬಳಸ್ಕೊಳ್ಬಲ್ಲೆ, ಅದರಿಂದ ನನ್ನ ವ್ಯಕ್ತಿತ್ವ ಇನ್ನೂ ಆವಿಷ್ಕಾರ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಬಗ್ಗೆ ನಂದು ಬೇರೆ ದಿಕ್ಕಿನತ್ತ ನನ್ನ ಪ್ರಯಾಣವೂ ಇದೆ ಅಂತ ನಾನು ನಿಮ್ಗೆ ನೆನೆಸಬಲ್ಲೆ ಅಷ್ಟೆ. ಎಸ್, ನಿವೃತ್ತಿ ನಂತರ ಕೂಡ ಸಲಹಾ ವೈದ್ಯರ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಹಲವಾರು ಹವ್ಯಾಸಗಳನ್ನ ಇಟ್ಕೊಂಡಿದ್ದೀರಾ ಸರ್. ಅದು ಪ್ರವಾಸ, ಚಾರಣ, ಇದ್ರ ಬಗ್ಗೆ ಒಂದಷ್ಟು ಮಾತನಾಡ್ಬೋದಾ? ಇದು ಈಗ ನಾನು ಮಾಡ್ತಾ ಇರೋ ಕೆಲಸಕ್ಕೆ ಪೂರಕವಾಗಿ ಇರುವಂಥ ವಿಷಯ. ಉದಾಹರಣೆಗೆ ನಾನು ಬರಿತೀನಿ, ಆದರೆ ಐ ಆಮ್ ನಾಟ್ ಎ ರೈಟರ್. ನನಗೆ ಯಾರಾದರೂ ಇವರು ಲೇಖಕ ಅಂದರೆ ನಾನು ಹಿಂದೆ ಸರಿತೀನಿ. ಫೋಟೋಸ್ ತೆಗಿತೀನಿ, ನೀವೇ ನೋಡಿದಿರಿ. ಇದು ಟೆಕ್ನಿಕಲಿ ತುಂಬ ಗಂಭೀರವಾಗಿ ವಿಶ್ಲೇಷಣೆ ಮಾಡೋರಿಗೆ ಖಂಡಿತ ಅದು ಸರಿಯಾದ ಫೋಟೋಗಳು ಅಂತ ನಾನು ಅನಿಸೋದಿಲ್ಲ. ನನ್ನ ಉಪಯೋಗಕ್ಕೆ ಬೇಕಾಗೋ ರೀತಿಯಲ್ಲಿ ತೆಗಿತೀನಿ. ಸೊ ಯಾರಾದರೂ ಫೋಟೋಗ್ರಾಫರ್ ಅಂದರೆ ನಾನು ಇನ್ನು ಸರಿತೀನಿ. ವೈದ್ಯ ಅಂತೂ ಹೌದು, ಅದನ್ನ ಅಲ್ಲ ಅಂತ ಹೇಳಲ್ಲ. ಹಾಗೆ ಚಾರಣ, ಪ್ರವಾಸ, ಇದಕ್ಕೆ ಕಾರಣ ಇರುತ್ತೆ. ಉದಾಹರಣೆಗಾಗಿ ಮೋಜಿ ಮಸ್ತಿಗಾಗಿ ನಾನು ಯಾವ ಚಾರಣನೂ ಮಾಡಿಲ್ಲ, ಮಾಡೋದೂ ಇಲ್ಲ. ಹೋದ ಜಾಗದಲ್ಲಿ ನನ್ನ ಬದುಕಿಗೆ, ನನ್ನ ಮನಸ್ಸು ದೇಹ ವಿಕಸನಕ್ಕೆ, ಹೊಸ ಮಾಹಿತಿಗೆ ಮತ್ತು ಪ್ರಕೃತಿಯಲ್ಲಿರುವಂಥ ಅತ್ಯಂತ ಚಿಕ್ಕ ಗುಟ್ಟನ್ನು ಸಹ ನನಗೆ ನೋಡಬೇಕು ಅನ್ನೋ ಆಸೆ. ಉದಾಹರಣೆಗೆ ನಾನೊಂದು ಇರುವೆ ನೋಡಿದರೂ ಕೂತ್ಬಿಡ್ತೀನಿ. ಅದರ ಓಡಾಟ, ಅದರ ಚಲನವಲನಗಳು, ಅವು ಹೇಗೆ ಸಂವಹನ ಮಾಡ್ತಾವೆ ನನಗೆ ಅರ್ಥ ಆಗದೆ ಇರ್ಬೋದು, ಅದು ನೋಡಲಿಕ್ಕೇನು. ಹಾಗೆ ಪ್ರತಿಯೊಂದು ಸಸ್ಯ ಪ್ರಭೇದ ಇರಲಿ, ಪ್ರಾಣಿ ಪ್ರಭೇದ ಇರಲಿ, ಹಕ್ಕಿ ಪ್ರಭೇದ ಇರಲಿ, ಖಂಡಿತವಾಗಿ ಪ್ರತಿಯೊಂದು ಜೀವಿಯಲ್ಲೂ ಸಹ ಕಲಿಯುವುದು ಪ್ರತಿ ನಿಮಿಷ ಇರ್ತದೆ. ಈಗ ಉದಾಹರಣೆಗೆ ನೀವು ನನಗೆ ಆ್ಯಂಕರಿಂಗ್ ಮಾಡಿದ್ದೀರಿ ಇವತ್ತು. ನನಗೆ ಧನಂಜಯ ಅವರು ಒಬ್ಬರು ಬರೀ ವ್ಯಕ್ತಿಯಾಗಿ ಕಾಣೋದಿಲ್ಲ, ನನಗೆ ವ್ಯಕ್ತಿತ್ವವಾಗಿಯೂ ಕಾಣುತ್ತೆ. ಹಾಗೆ ನನ್ನ ಈ ಹವ್ಯಾಸಗಳಲ್ಲಿ ನನಗೆ ನನ್ನ ವ್ಯಕ್ತಿತ್ವ ಮತ್ತು ಬದುಕಿಗೆ ತುಂಬ ಸಿಕ್ಕಿದೆ ಅಂತ ನಾನು ಘಂಟಾಘೋಷವಾಗಿ ಹೇಳಬಲ್ಲೆ. ಎಸ್, ಪ್ರವಾಸ ಅಂತೆಲ್ಲ ಕೆಲವರು ಅಧ್ಯಯನಕ್ಕೆ ಹೋಗ್ತಾರೆ, ಕೆಲವರು ಕೆಲಸದ ಮೇಲೆ ಹೋಗ್ತಾರೆ. ತಾವು ಪ್ರತಿಯೊಂದು ಸೂಕ್ಷ್ಮವನ್ನು ಅಬ್ಸರ್ವ್ ಮಾಡಬೇಕಂತ ಹೋಗ್ತಿರೋದು. ಯಾವುದು ನಿಮ್ಮ ನೆಚ್ಚಿನ ಪ್ರವಾಸಿ ತಾಣ? ಯಾವ ಜಾಗದಲ್ಲಿ ಹಸಿರು ಜಾಸ್ತಿ ಇರ್ತದೋ, ಸಾಧಾರಣವಾಗಿ ಪಶ್ಚಿಮ ಘಟ್ಟ. ಉದಾಹರಣೆಗೆ ದಾಂಡೇಲಿ, ಸಿರ್ಸಿಯ ದೊಡ್ಡಮನೆ ಘಾಟಿ, ನೇತ್ರಾವತಿ ಕಣಿವೆ, ಆಮೇಲೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಆಲ್ಮೋಸ್ಟ್ ಎಲ್ಲ ತಾಣಗಳು ಹೋಗ್ತೀನಿ. ನನಗೆ ಅಷ್ಟೇ, ಹೋದ ಕಡೆ ಹಸಿರಿರಬೇಕು, ಪ್ರಕೃತಿ ಸಹಜವಾಗಿರಬೇಕು, ಜನ ಜಂಗುಳಿ ಇರಬಾರ್ದು, ಆಮೇಲೆ ಅಲ್ಲಿ ಯಾವುದೇ ರೀತಿಯ ಐಷಾರಾಮಿ ಸವಲತ್ತುಗಳು ಇರಬಾರ್ದು. ಹಾಗಾಗಿ ಅಂಥ ಜಾಗಗಳಲ್ಲಿ ಹೋದಾಗ ನಮ್ಮನ್ನು ನಾವು ತೆರ್ಕೋಬೋದು, ಪ್ರಕೃತಿ ಕರೆದು ಹೇಳುತ್ತೆ ನೋಡಿದು ಅಂತ. ಸೊ ಆ ನಿಟ್ಟಿನಲ್ಲಿ ನನ್ನ ಚಾರಣಗಳನ್ನ ಮಾಡ್ತಾ ಇದ್ದೀನಿ. ಚಾರಣ ಅಂತ ಹೇಳಿದ್ರೆ ಟ್ರೆಕ್ಕಿಂಗು, ಯಾವ ಥರ ಟ್ರೆಕ್ಕಿಂಗ್ ಮಾಡ್ತೀರಾ ಸರ್? ಇದುವರೆಗೂ ಎಲ್ಲಿ ಹೋಗಿದ್ದೀರಾ ಟ್ರೆಕ್ಕಿಂಗ್ ಆಗಿ? ಕೊಟ್ಟಜಾದ್ರಿ, ನೇತ್ರಾವತಿ ಪೀಕು, ತೀರ್ಥಹಳ್ಳಿಯ ಸುಮಾರು ಆಗುಂಬೆಯಿಂದ ಹಿಡಿದು ಎಲ್ಲ ಉತ್ತರ ಕನ್ನಡ ಜಿಲ್ಲೆಯ ದೊಡ್ಡಮನೆ ಘಾಟ್ನಲ್ಲಿ ಮಾಡಿರೋ ಚಾರಣ ನನ್ನ ಬದುಕಿನಲ್ಲಿ ಪೂರ್ತಿ ನಾನು ನೆನ್ಪಿಟ್ಕೋತೀನಿ. ಯಾಕೆಂದರೆ ಅದು ನಾವು ಮಾಡಿರೋದು ಅರಣ್ಯ ಇಲಾಖೆಯ ಜೊತೆಗೆ. ಈಗ ಕಳ್ತನದಲ್ಲಿ ನಾವು ಟ್ರೆಕ್ಕಿಂಗಿಗೆ ಹೋಗ್ಬೋದು, ಕಾಡು ನುಗ್ಬೋದು, ಸಿಕ್ಕಾಕೋಬೋದು, ಏನೇನೋ ತೊಂದರೆಗಳು ಮಾಡ್ಕೋಬೋದು. ನನ್ನ ಪ್ರಕಾರ ಅದೆಲ್ಲ ಸರಿಯಲ್ಲ. ನಮಗೂ ಜವಾಬ್ದಾರಿ ಇರಬೇಕು.
ಸೊ ಅರಣ್ಯ ಇಲಾಖೆ ಜೊತೆಗೆ ಹೋದಾಗ ಅತ್ಯಂತ ಅಂದಿನ ಸುಪ್ರಸಿದ್ಧ BK ಸಿಂಗ್ ಅಂತ ಚೀಫ್ ಕನ್ಸರ್ವೇಟರ್ ಇದ್ದರು. ಅವ್ರಿಗೆ ಆವಾಗ 58 ವರ್ಷ, ನನಗೆ 50 ವರ್ಷ. ಆ ಪುಣ್ಯಾತ್ಮರು ಚಾರಣ ಶುರುವಾಗಕ್ಕೆ ಮುಂಚೆ 4 ಗಂಟೆ ಬೆಳಿಗ್ಗೆ ಎದ್ದು ಜಾಗಿಂಗ್ ಮಾಡ್ತಾಯಿದ್ರು. ಚಾರಣ ಬೇರೆ ಅವತ್ತಿನ ದಿವಸ 15-16 ಕಿಲೋಮೀಟ್ರ್ ಇತ್ತು. ನನಗೆ ಭಯ ಇತ್ತು, ಅಷ್ಟು ದೂರ ನಾನು ಚಾರಣ ಮಾಡಿರಲಿಲ್ಲ. ಆದರೆ ಆ ಪುಣ್ಯಾತ್ಮರು ನೋಡಿದ ಮೇಲೆ ನನ್ನ ಸುಸ್ತೆಲ್ಲ ಹೋಗ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ವಿ. ಒರ್ಜಿನ್ ಫಾರೆಸ್ಟ್ ಅಂದರೆ ಏನು ಅನ್ನೋದು ಆ ದಿವಸನೇ ನಾನು ನೋಡಿದ್ದು. ಆ ವ್ಯಕ್ತಿಯಿಂದಾಗಿ ಮತ್ತು ಅರಣ್ಯ ಇಲಾಖೆಯಿಂದಾಗಿ ನನಗಂಥ ಭಾಗ್ಯ ಬಂತು. ಇವಾಗಲೂ ವರ್ಷಕ್ಕೆ 1 ಅಥವಾ 2, ಈಗ ಈ ವರ್ಷ ಬಾಬಾಗುಡನ್ಗಿರಿ ಮತ್ತು ಮುಳ್ಳಯ್ಯನಗಿರಿ ನೋಡಿದ್ದೀನಿ. ಇನ್ನು ನಮ್ಮದು ಚಾರಣ ಶುರುವಾಗಬೇಕು ಅಂದರೆ ಮಳೆ ಬರಬೇಕು. ಮಳೆಗಾಲದ ಚಾರಣದ ಅನುಭವ ಬೇರೆ. ನೀವು ಲೀಚಸ್ ಹಿಂಬಳದ ಸಿಕ್ಕಾಪಟ್ಟೆ ಕಚ್ಕೊಳ್ಳಿಕ್ಕೆ ತಯಾರಿರಬೇಕು, ಆದರೆ ಅನುಭವ ಬೇರೆ. ಸೊ ಮಳೆಗಾಲದ ಚಾರಣಕ್ಕೆ ನಾನೀಗ ಈ ವರ್ಷಕ್ಕೆ ಕಾಯ್ತಾ ಇದ್ದೀನಿ. ಒಬ್ಬರೇ ಹೋಗ್ತೀರಾ ಅಥವಾ ನಿಮ್ಮ ಸ್ನೇಹಿತರಿದ್ದಾರಾ? ಹೇಗೆ ಚಾರಣ ಹೋಗೋದು ಹೇಗೆ? ಖಂಡಿತವಾಗಿ ಗುಂಪಿನಲ್ಲೇ ಹೋಗೋದು. ಆದರೆ ಗುಂಪಿನಲ್ಲಿ ಹೋದ್ಮೇಲೆ ಗುಂಪಿನಲ್ಲಿ ಗೋವಿಂದ ಅಂತೂ ನಾನು ಆಗಲ್ಲ. ನನಗೆ ಏನು ಬೇಕೋ ಅದನ್ನ ಸಂಪಾದನೆ ಮಾಡೇ ಬರ್ತೀನಿ. ಬಟ್ ಯಾವುದೇ ರೀತಿಯ ಅಲ್ಲಿ ವೈಭವೀಕರಣವನ್ನು ನೋಡಲಿಕ್ಕೆ ಇಷ್ಟಪಡಲ್ಲ. ಮತ್ತು ಅಲ್ಲಿ ಯಾವುದೂ ಪ್ರಕೃತಿಗೆ ವಿರುದ್ಧವಾದ ಚಟುವಟಿಕೆಗಳನ್ನು ನಾವು ಮಾಡಲ್ಲ. ಹಾಗೆ ಬರವಣಿಗೆ ಬಗ್ಗೆ ಹೇಳ್ತಾ ಇದ್ರಿ, ಯಾವ ವಿಷಯಗಳ ಬಗ್ಗೆ ಬರವಣಿಗೆ ಬರೆದಿಸಿ? ಎಲ್ಲಿ ಸಿಗುತ್ತೆ ತಮ್ಮ ಬರವಣಿಗೆಗಳು? ಅದೇ ನಾನು ರೈಟರ್ ಅಥವಾ ಲೇಖಕ ಅನ್ನೋ ಹಣೆಪಟ್ಟಿ ತೆಗೆದ್ರೆ ನನ್ನ ಖುಷಿಗೆ ಒಂದಿಷ್ಟು ಬರಿತಾ ಇರ್ತೀನಿ. ಉದಾಹರಣೆಗೆ ಶಿವಮೊಗ್ಗದ ದೈನಿಕಿಗಳು, ಒಂದು ಕಾಲದಲ್ಲಿ ಹೊಸ ದಿಗಂತ ಉದಯವಾಣಿಗೂ ಸಹ ಬರಿತಾ ಇದ್ದೆ. ಆದರೆ ಅದು ನಂಗೆ ಆ ಬರೆಯೋ ಒತ್ತಡ ನನಗೆ ಇಷ್ಟ ಆಗಲ್ಲ. ನೀವೊಂದು ಲೇಖನ ಬರ್ಕೊಡಿ ಅಂತ ಯಾರು ಕೇಳಬಾರ್ದು, ನಾನಾಗಿ ಬರಿಬೇಕು. ಸೊ ಇತ್ತೀಚೆಗೆ ಕಳೆದ 10 ವರ್ಷದಿಂದ ಕನ್ನಡದಲ್ಲೊಂದು ಬ್ಲಾಗ್ ಇದೆ, ಪ್ರತಿಲಿಪಿ ಅಂತ. ಸುಮಾರು ನನ್ನ ಎಣಿಕೆಯಂತೆ 200ಕ್ಕೂ ಜಾಸ್ತಿ ಲೇಖನಗಳನ್ನು ಬರೆದಿದ್ದೀನಿ. ಅದರಲ್ಲಿ ಪ್ರಾಣಿಗಳ ಬಗ್ಗೆ ಇದೆ, ಪಕ್ಷಿಗಳ ಬಗ್ಗೆ ಇದೆ, ಅನುಭವದ ಬಗ್ಗೆ ಇದೆ, ವೈದ್ಯಕೀಯೇತರ ಅನುಭವಗಳಿದೆ, ನನ್ನ ವೈದ್ಯಕೀಯ ವೃತ್ತಿಯಲ್ಲಾದ ವಿಶೇಷ ಅನುಭವಗಳು ಇದೆ, ವಿಶೇಷ ರೋಗಿಯು ನನಗೆ ಪಾಠ ಹೇಳ್ಕೊಂಡಂಥ ಅನುಭವ ಇದೆ. ಎಲ್ಲರೂ ಈಗ ನನಗೆ ಪರಿಚಯ ಇರೋರದೆಲ್ಲ ಒತ್ತಾಯ, ಸರ್ ಒಳ್ಳೆ ಪುಸ್ತಕ ಆಗ್ತದೆ ಮಾಡಿ ಅಂತ. ನಾನು ಅದರ ಬಗ್ಗೆ ಯೋಚನೆನೇ ಮಾಡ್ತಾಯಿಲ್ಲ. ನನಗೆ ಅನಿಸಿದಾಗ, ನನಗೆ ತೋಚಿದಾಗ, ನನಗೆ ಇಷ್ಟವಾದ ಮಾಹಿತಿ ಸಿಕ್ತು ಅಂದರೆ ಬರೆದು ಬಿಡ್ತೀನಿ. ಈಗ ಉದಾಹರಣೆಗೆ ನಾಳೆಗೆ ನಾನು ಬರಿಬೋದು, ಚಂದನ ವಾಹಿನಿಯ ಜೊತೆ ಅಂತ ಒಂದು ಅನುಭವ ಬರೀ, ನನ್ನ ಕತೆ ಅಥವಾ ನಮ್ಮ ಕಾಡಿನ ಕತೆ ನೋಡಿ, ನೀವೇ ಕ್ಯಾಪ್ಷನ್ ಕೊಟ್ಬಿಟ್ಟು. ಹಾಗೆ ಒಂಥರ ಫ್ರೀಲ್ಯಾನ್ಸರ್ ನಾನು. ಆದರೆ ಬದ್ಧತೆ ಮಾತ್ರ ಇರೋದು ವೈದ್ಯಕೀಯ ವೃದ್ಧಿ ಜೊತೆ. ಆ ಬದ್ಧತೆಯನ್ನು ಮಾತ್ರ ನಾನು ಡೈಲ್ಯೂಟ್ ಮಾಡ್ಲಿಕ್ಕೆ ಬಿಡಲ್ಲ. ಹಾಗಾಗಿ 67 ವರ್ಷ ಆಗಿದೆ ಅಂತ ಅಹಂಕಾರದಲ್ಲಿ ಹೇಳ್ಕೊಳ್ಳೋದಕ್ಕಿಂತ ಈ ವಯಸ್ಸಿಗೂ ವೃತ್ತಿ ಮಾಡ್ತಾ ಇದ್ದೀನಿ ಅನ್ನೋ ಸಮಾಧಾನ ಮತ್ತು ತೃಪ್ತಿ ತುಂಬ ಇದೆ. ಎಸ್, ಬರವಣಿಗೆ ಬಗ್ಗೆ ಮಾತಾಡ್ತಾ ನಿಮ್ಮ ನಗರ ಕಾಡಿನ ಬಗ್ಗೆ ಡೆಕ್ಕನ್ ಆದಿಯಾಗಿ ಅನೇಕ ಪತ್ರಿಕೆಗಳಲ್ಲಿ ಬಂದಿದೆ ಸರ್. ಅದ್ರ ಬಗ್ಗೆ ಮಾತಾಡ್ಬೋದು. ಯಾವ್ಯಾವ ಪತ್ರಿಕೆಗಳು ಅದ್ರ ಬಗ್ಗೆ ಬೆಳಕು ಚೆಲ್ಲಿವೆ ಅಂತ? ಇಲ್ಲ, ಇದು ಈಗ ನೋಡಿ, ಈ ನಿಮ್ಮ TD ಚಂದನ ವಾಹಿನಿಗೂ ನಾನು ಬಂದಿರೋದು ನನಗೆ ಆಶ್ಚರ್ಯ ಅನಿಸುತ್ತೆ. ಯಾರೋ ನಾನಿಲ್ಲಿ ಬಂದು ಕೂತು ಮಾತಾಡಬೇಕು ಅಂತ ಆಸೆ ಪಟ್ಟರೆ ನಾನು ಅದಕ್ಕೆ ಹೇಗೆ ತಣ್ಣೀರು ಹಾಕಲಿ? ಹಾಗೆ ಈ ಡೆಕ್ಕನ್ ಹೆರಾಲ್ಡು, ಕುಂದಾಪುರ ಪತ್ರಿಕೆ ಅಥವಾ ಲೋಕಲ್ ಪತ್ರಿಕೆಗಳಲ್ಲಿ ಈ ಲೇಖನಗಳು ಬರಬೇಕು ಅಂದರೆ ಯಾರಿಗೂ ಅದು ಇಷ್ಟ ಆಗಿಬಿಟ್ಟಿರುತ್ತೆ. ಉದಾಹರಣೆಗೆ ನನಗೆ ಇಂಗ್ಲೀಷ್ನಲ್ಲಿ ಬರೆಯೋಷ್ಟೆಲ್ಲ ಇಂಗ್ಲೀಷ್ ಅಷ್ಟು ಬಿಗಿಯಾಗಿಲ್ಲ. ಡೆಕ್ಕನ್ ಹೆರಾಲ್ಡ್ ಹೇಳಿದ್ರು, ನೀವು ಹೇಗಿರುತ್ತೋ ಹಾಗೆ ಬರ್ಕೊಡಿ, ಹೇಗಿದ್ರೂ ಇಂತಿಷ್ಟೇ ಶಬ್ದಗಳು ಅಂತಿರುತ್ತೆ, ನಾವು ಅದನ್ನು ಎಡಿಟ್ ಮಾಡಿ ನಿಮಗೆ ಮತ್ತೆ ಕೊಡ್ತೀವಿ, ನಾವು ತೀರಾ ಏನಾದ್ರು ತಪ್ಪು ಎಡಿಟ್ ಮಾಡಿದರೆ ನೀವು ಸಲಹೆ ಕೊಡಬೇಕು ಅನ್ನೋ ಅಷ್ಟರೆಲ್ಲ ಸಲಹೆ ಕೊಟ್ಟಿದ್ದರಿಂದ ಬರೆದು ಒಬ್ಬ ಜರ್ನಲಿಸ್ಟಿಗೆ ಕಳಿಸ್ಕೊಟ್ಟೆ. ಅದನ್ನ ಅವರು ನೋಡಿ ತಾನೇ ಇದು ಮಾಡಿದ್ದು ಅಂತ ಹೇಳಿ ಹಾಕ್ಕೋಬೋದಾಗಿತ್ತು. ಅದು ಇಷ್ಟ ಆಗೋದೆ ಈ ರೀತಿಯ ಪ್ರವೃತ್ತಿಗಳಲ್ಲಿ. ಅವರು ಇಲ್ಲ, ಇದು ನಾನು ಮಂಗಳೂರಿನ ಲೆವೆಲ್ನಲ್ಲಿ ಮಾಡೋದಕ್ಕಿಂತ ಇದು ನ್ಯಾಷನಲ್ ಲೆವೆಲ್ಗೆ ಹೋಗಬೇಕು, ನಾನು ಬೆಂಗಳೂರಿನವ್ರಿಗೆ ಕಳಿಸಿದ್ದೀನಿ, ಅವ್ರು ನಿಮಗೆ ಫಾಲೋ ಅಪ್ ಮಾಡ್ತಾರೆ ಅಂತ. ಅದೊಂದು ನಿಜವಾಗ್ಲೂ ಒಂದು ಅನುಭವ. ಇಲ್ಲ ಅಂದರೆ ಡೆಕ್ಕನ್ ಹೆರಾಲ್ಡಿಗೆಲ್ಲ ಬರೆಯುವಷ್ಟು ದೊಡ್ಡ ವ್ಯಕ್ತಿ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ವಿಷಯವು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನಲ್ಲಿ. ನೀವು ಪ್ರಕೃತಿ ಬಗ್ಗೆ ಒಂದು ದಿನ ಮಾತಾಡಿದ್ರು ಎಷ್ಟು ಜನಕ್ಕೆ ಇಷ್ಟ ಆಗ್ಬೋದು? ಇಷ್ಟ ಆಗುವಾಗ ನನಗೆ ಹೇಳಲಿಕ್ಕೆ ಬರುತ್ತಾ? ಇಷ್ಟ ಆಗುವಾಗ ನಾನು ಅನುಭವಿಸಿದರೆ ಹೇಳ್ಬೋದು. ಹಾಗಾಗಿ
ಈ ಕೆಲವೊಂದು ಸಂದರ್ಭಗಳು ನನಗನ್ಸುತ್ತೆ ಪ್ರಕೃತಿ ಕಲ್ಪಿತ. ನಾನು ದೇವರು ಅಂದ ತಕ್ಷಣ ನೀವು ದೇವ್ರನ್ನ ನಂಬ್ತೀರಾ ಅಂತ ಕೇಳ್ತೀನಿ. ನಾನು ಹೇಳ್ತೀನಿ ಅದಕ್ಕೆ ಪ್ರಕೃತಿ ಕಲ್ಪಿತ. ನಾನು ಇಲ್ಲಿ ಬಂದು ಕೂತ್ಕೋಬೇಕು, ಮಾತಾಡಬೇಕು ಅಂತ ಪ್ರಕೃತಿ ನಿರ್ಧಾರ ಮಾಡಿದೆ. ಧನಂಜಯವ್ರು ಕರೆದಿದ್ದಾರೆ, ಬಂದಿದ್ದೀನಿ ಅನ್ಕೋತೀನಿ. ಬಿಟ್ಟರೆ ಬೇರೆ ಏನೂ ಇದರಲ್ಲಿ ನಾನು ಮನೆಗೆ ವಾಪಸ್ ತಗೊಳ್ಳುವಂಥ ವಿಷಯವೇ ಇಲ್ಲ. ಎಸ್ ಸರ್, ಹಾಗೆ ತಮ್ಮ ಕುಟುಂಬದ ಪರಿಚಯವನ್ನು ಮಾಡಿಕೊಡ್ಬೋದಾ? ಯಾರು ಇದ್ದೀರಾ ಈಗ? ನನಗೆ ನನ್ನ ಪತ್ನಿ, ನನ್ನ ಎಲ್ಲ ಹವ್ಯಾಸಿಗಳಿಗೆ, ಈಗ ಉದಾಹರಣೆಗೆ ನನ್ನ ಚಾರಣಕ್ಕೆ 2 ದಿವಸ ಹೋಗ್ತೀನಿ ಅಂದರೆ ಇಷ್ಟರವರೆಗೆ ಯಾವುದೇ ರೀತಿಯ ನೀವು 2 ದಿವಸ ಇರೋದಿಲ್ವಾ ಅಂತ ಕೇಳ್ತಾರೆ. ಬಿಟ್ಟರೆ ವಿರೋಧ ಇಲ್ಲ. ಅವರು ವಾಣಿ ರತ್ನಾಕರ್ ಅಂತ ಹೆಸರು. MCOMನಲ್ಲಿ ಚಿನ್ನದ ಪದಕ ವಿಜೇತೆ. ಕೆಲವು ಕಾಲ ಬ್ಯಾಂಕ್ನಲ್ಲಿ ವೃತ್ತಿ ಮಾಡಿ ಮಕ್ಕಳ ಅಭಿವೃದ್ಧಿಗೋಸ್ಕರ ಅಥವಾ ಬೆಳವಣಿಗೆಗೋಸ್ಕರ ತ್ಯಜಿಸಿ ಮತ್ತು ನನ್ನ ಕೆಲಸದ ಒತ್ತಡವನ್ನು ನೋಡಿ ನನ್ನ ಗಾರ್ಡನ್ನಲ್ಲಿ ಅದು ಸಿಂಗಪೂರ್ ಚೆರ್ರಿ ಗಸಗಸೆ ಹಣ್ಣನ್ನು ನಾನು ತೋರಿಸ್ತಾ ಇರೋದು. ಬಿಟ್ಟಿದೆ ನೋಡು, ಇನ್ನೂ ಯಾರು ತಿಂದಿಲ್ಲ ಅಂತ. ನಾವು ಅದನ್ನ ಪ್ಲಕ್ ಮಾಡಿ ತಿನ್ಬೋದು, ತುಂಬಾ ರುಚಿ ಅದು. ನಾವು ಮುಟ್ಟಲ್ಲ. ಬೇಕಾದ್ರೆ ಅದು ಗಳತ್ತು ನೆಲಕ್ಕೆ ಬೇಕಾದ್ರೆ ಬೀಳಿ, ನಾವು ಮುಟ್ಟಂಗಿಲ್ಲ. ಬಿಟ್ಬಿಟ್ಟಿದ್ದೀರಾ, ಅವರದ್ದೇ ಅದು. ಸೊ ಹಾಗೆ ಅವಳ ಸಹಕಾರ ತುಂಬ ಇದೆ. ಆದರೆ ಆ ನಗರ ಕಾಡಿನಲ್ಲಿ ನಾನು ಹೇಳ್ದಂಗೆ ಹೂವಿನ ಗಿಡಗಳದ್ದೆಲ್ಲ ಆರೈಕೆ ಅವಳದ್ದು. ನಾನು ಮುಟ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ದಿನಕ್ಕೆ ಅವಳಿಗೆ 1 ಬುಟ್ಟಿ ಹೂ ಬೇಕು ದೇವ್ರ ಪೂಜೆ ಮಾಡ್ಲಿಕ್ಕೆ. ನಾನು ದೇವ್ರ ಮನೆ ಕಡೆ ನೋಡಿದ್ರೆ ಅವ್ರು ದೇವ್ರ ಮನೆ ಒಳಗಡೆ ಆಗ್ಬೇಕಾದ್ದೆಲ್ಲ ಮಾಡಿ ನನಗೆ ಸಮಯ ಉಳಿಸ್ತಾಳೆ. ನನ್ನ ವೃತ್ತಿಗೆ ಪ್ರವೃತ್ತಿಗೆ ಸಮಯ ಉಳಿಸ್ತಾರೆ. ಇನ್ನು 2 ಮಕ್ಕಳು ನನಗೆ, ಗಂಡು ಮಕ್ಕಳು. 2 ಕಂಪ್ಯೂಟರ್ ಸ್ಪೆಷಲಿಸ್ಟ್. ಅಂದರೆ ಒಬ್ಬರು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು, ಇನ್ನೊಬ್ಬರು ಕಂಪ್ಯೂಟರ್ ಸೈನ್ಸ್ MSc ಮಾಡಿಕೊಂಡು ಅವರು ಉದ್ಯೋಗದಲ್ಲಿದ್ದಾರೆ. ಇವರೆಲ್ಲರೂ ನನಗೆ ಸಹಕಾರಿಯಾಗೇ ಇದ್ದಾರೆ ನನ್ನ ವೃತ್ತಿ ಮತ್ತು ಪ್ರವೃತ್ತಿಗಳಲ್ಲಿ. ಹಾಗಾಗೇ ನಾನು ಇವತ್ತು ಇಲ್ಲಿಗೆ ಬಂದು ಕೂತ್ಕೊಳ್ಳಿಕ್ಕೆ ಕಾರಣೀಭೂತ ನಾನು ಒಬ್ಬನೇ ಅಲ್ಲ. ನೀವು ಹೇಳಿದಾಗೆ ಪ್ರಕೃತಿ ಹೇಗೆ ಸಮಷ್ಟಿಯಲ್ಲಿ ಬೆಳಿಬೇಕೋ ಹಾಗೆ ಸಂಸಾರನೂ ಅದೇ ರೀತಿ ಇರುತ್ತೆ. ಅದರದ್ದು ರೂಪವೇ ನಮ್ಮ ನಗರ ಕಾಡು. ಈಗ ಅವಳು ಇದೆಲ್ಲ ಕಡ್ದಾಕ್ರಿ, ಬೇಡ, ಇದು ಕಾಡು ಗಿಡೆಲ್ಲ ಸುಮ್ಮನೆ ಮತ್ತೆ ಕಂಡ್ಕೊಂಡಿದ್ದು ಹುಳ ಹಪ್ಪಟೆ ಹಾವೆಲ್ಲ ಮನೆಯೊಳಗೆ ಬರುತ್ತೆ ಅಂತ ಹೇಳ್ಬೋದಿತ್ತು. ಅವಳಿಗೂ ಅದರ ಬೆಲೆ ಗೊತ್ತಿರೋದ್ರಿಂದ ತುಂಬ ಸಹಕಾರಿಯಾಗಿ ಇದು ನಡೀತಾ ಇದೆ. ಇನ್ನು ಮುಂದಕ್ಕೆ ಅವರು ಈ ಸೈಟಿನ ಓನರ್, ಯಜಮಾನರು ಮಾರಾಟ ಮಾಡೋ ತನಕ ಅಂತೂ ಈ ಕಾಡಿರುತ್ತೆ, ಆಮೇಲೆ ಗೊತ್ತಿಲ್ಲ. ಎಸ್ ಸರ್, ಕೊನೆಯದಾಗಿ ನಾನು ಆಗಲೇ ಹೇಳಿದ ನಗರೀಕರಣ, ಕಾಂಕ್ರೀಟ್ ನಾಡಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ದೂರದರ್ಶನ ವೀಕ್ಷಕರಿಗೆ ಏನು ಸಂದೇಶ ಕೊಡಕ್ಕೆ ಬಯಸ್ತೀರಾ ಸರ್? ಇದು ನಾನು ಕೈ ಜೋಡಿಸಿ ಎಲ್ಲರ ಹತ್ರನೂ ಬೇಡ್ಕೋತೀನಿ. ನೀವು ನಗರದವರೇ ಆಗಿರಲಿ, ಸ್ವರ್ಗದವರೇ ಆಗಿರಲಿ, ಹಳ್ಳಿಯವರೇ ಆಗಿರಲಿ, ನಿಮ್ಮ ಮನೆಯಲ್ಲಿ ಹೂದೋಟವನ್ನಾದರೂ ಮಾಡಲಿಕ್ಕೆ ಸಾಧ್ಯನಾ ನೋಡಿ. 20-30 ಸೈಟ್ನಲ್ಲಿ ಮನೆ ಕಟ್ಟಿ ಹೂದೋಟಕ್ಕೆಲ್ಲ ಜಾಗ ಇರೋದಿಲ್ಲ ಅಂತ ನನಗೆ ಗೊತ್ತಿದೆ. ಸಾಧ್ಯ ಇದ್ದವ್ರು ದಯವಿಟ್ಟು ಮಾಡಿ. ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅಟ್ಲೀಸ್ಟ್ ಒಬ್ಬ ಮನುಷ್ಯನಿಗೆ 1 ಬಾನಿಯಲ್ಲಿ ಹೂ ಗಿಡ ಆದರೂ ನಡಿ, ಔಷಧಿ ಸಸ್ಯ ಆದರೂ ನಡಿ. ಉದಾಹರಣೆಗೆ ನನ್ನ ನಗರ ಕಾಡಿನಲ್ಲಿ 8 ವೆರೈಟಿ ಔಷಧಿ ಸಸ್ಯ ಇದೆ. ಎಲ್ಲವನ್ನು ನಾನೇನು ನೀರು ಹಾಕಿ ಬೆಳೆದಿದ್ದೆಲ್ಲ ಬೆಳೀತಾ ಇದ್ದಾವೆ. ನನಗೆ ಅರ್ಜೆಂಟಾಗಿ ಇವತ್ತು ತಂಬಳಿ ಮಾಡಬೇಕು ಅಂದರೆ ನನ್ನ ಹತ್ರ 8 ವೆರೈಟಿ ತಂಬಳಿ ಗಿಡ ಇದೆ, ತಂದು ಮಾಡ್ತೀನಿ. ಸೊ ಹಾಗೆ ಮನೆಯಲ್ಲೂ 1 ಮಗುವಿನ ಹೆಸರಿನಲ್ಲಿ 1 ಬಾಣಿ ಆದರೂ ಇಡಿ. ಸ್ವಲ್ಪ ದೊಡ್ಡ ಹೂದೋಟ ಇರೋರು 1 ಹಣ್ಣಿನ ಗಿಡ ಹಾಕಿ. ಇನ್ನೂ ದೊಡ್ಡ ಜಾಗ ಇರೋರು ಹಣ್ಣಿನ ವನವನ್ನೇ ಮಾಡಿ. ಇಲ್ಲ ಆರ್ಥಿಕವಾಗಿ ಸುಭದ್ರ ಆಗಿರೋರು ದಯವಿಟ್ಟು ಖಾಲಿ ಜಾಗವನ್ನು ನಗರದ ಹೊರವಲಯದಲ್ಲಿ ತಗೊಳ್ಳಿ. ಅಲ್ಲಿ ನಗರ ಕಾಡನಲ್ಲಾಗಿ ಆದರೂ ಮಾಡಿ. ಮುಂದೆ ನಿಮಗೆ ಅದರ ಬೆಲೆ ಇಡೀ ಪ್ರಪಂಚಕ್ಕೆ ನೋಡುವಂತಹ ಬೆಲೆ ಬರುತ್ತೆ. ನಾನು ಹೇಳೋದು ಆರ್ಥಿಕವಾಗಿಯೂ ನಿಮಗೆ ಸಮೃದ್ಧಿ, ಹಾಗೇ ನೀವು ಪ್ರಕೃತಿಗೆ ಏನೋ ಕೊಡಬಲ್ರಿ. ಸೊ ಹಾಗಾಗಿ ಹಸಿರಿದ್ದರೆ ಉಸಿರು, ಹಸಿರಿದ್ದರೆ ನಾಡು. ಹಸಿರು ಇರಲೇಬೇಕಾದ ಪರಿಸ್ಥಿತಿ ನಗರಗಳಿಗೆ ಬಂದಿದೆ. ಆದ್ದರಿಂದ ಹಸಿರನ್ನು ಉಸಿರಾಗಿ ಮಾಡಿಕೊಳ್ಳಿಕ್ಕೆ ನಾವು ಹಸಿರಿಗೆ ಸಮೀಪವಾಗಿ ಇದ್ದು ಅದಕ್ಕೆ ಸಂಬಂಧಪಟ್ಟಂಥ ಒಂದು ಚಿಕ್ಕ ಕೆಲಸವನ್ನಾದರೂ ಮಾಡಬೇಕು. ಕೊನೆಯ ಪಕ್ಷ ಒಬ್ಬ ಸಂಸಾರದಲ್ಲಿ ಒಬ್ಬ ವ್ಯಕ್ತಿಗೆ 1 ಬಾಣಿ ಆದ್ರೂ ಕೊನೆಯ ಪಕ್ಷ ಮನೆ ಹೊರಗೆ ಜಾಗ ಇಲ್ಲ, ಕಿಟಕಿ ಹತ್ರ ಇಡಿ. ಯಾಕೆಂದರೆ ನಮಗೆ ಬೇಕಾಗುವಂಥ ಆಕ್ಸಿಜನ್ ಸಿಗುವುದು ಹಸಿರಿಂದ. ನಾವು ಉಸಿರಾಡಿದ ಅಂಗಾಲಾಮ್ಲ ಅಥವಾ ಕಾರ್ಬನ್ ಡೈಆಕ್ಸೈಡ್ ವಾಪಸ್ ಹೀರ್ಕೊಳ್ಳೋದು ಹಸಿರು. ಹಸಿರಿಲ್ಲದೆ ನಮಗೆ ಬಹುಷ್ಟು ದಿನ ಬದುಕಿಲ್ಲ. ಇದನ್ನು ನಾನು ಮೊದಲೇ ಹೇಳಿದ ಹಾಗೆ ಡೇವಿಡ್ ಅಟೆನ್ಬರೋ ಅಂತ ಒಬ್ಬ ಅದ್ಭುತ ನ್ಯಾಚುರಲಿಸ್ಟ್,
20 ವರ್ಷದ ಹಿಂದೆನೇ ಹೇಳಿದ್ದಾರೆ, ನಮಗೆ ಇನ್ನು ಭಾಳ ಸಮಯ ಈ ಭೂಮಿಯ ಮೇಲೆ ಬದುಕುವ ಅರ್ಹತೆ ಇಲ್ಲ ಅಂತ. ಅದನ್ನು ಅಲ್ಲ ಅಂತ ಮಾಡಬೇಕು ಅಂದರೆ ನಾವು ಹಸಿರಿನ ದಾಸರಾಗಬೇಕು, ಒಡೆಯರೂ ಆಗಬೇಕು. ಎಸ್, ಹಸಿರೇ ಉಸಿರು ಅಂತ ಸಂದೇಶವನ್ನು ಕೊಟ್ಟಿದ್ದೀರಾ. ಇಷ್ಟೊತ್ತು ಮಾತಾಡೋದಕ್ಕೆ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ತಮಗೆ ವಂದನೆಗಳು ಸರ್. ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇದಾಗಿತ್ತು ಶುಭೋದಯ ಕರ್ನಾಟಕ 2ನೇ ಆವೃತ್ತಿಯ ಇಂದಿನ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.